ಸುಂದರವಾದ ಹೂಗಳು ಅರಳುವುದಕ್ಕೆ ಬೇರು ಶಕ್ತಿಶಾಲಿಯಾಗಿರಬೇಕು. ನನಗೆ ಸೌಂದರ್ಯವೇ ಶಕ್ತಿ. ಯಾವಾಗ ವಿನಮ್ರವಾಗಿರಬೇಕು ಮತ್ತು ಯಾವಾಗ ಕಠೋರವಾಗಿರಬೇಕು ಎಂಬುದು ತಿಳಿದಿರಬೇಕು. ನಾನು ಕಠೋರತೆಯಲ್ಲಿ ಸೌಂದರ್ಯವನ್ನು ಕಂಡುಕೊಳ್ಳುತ್ತೇನೆ. ಜಗತ್ತು ಸಫಲತೆಗೆ ಅಡ್ಡದಾರಿಗಳನ್ನು ಹುಡುಕುತ್ತಾ ಇರಲಿ, ಆದರೆ ನನಗೆ ಪರಿಶ್ರಮದಲ್ಲೇ ಸೌಂದರ್ಯವಿದೆ. ಹಿಂಬಾಲಕರನ್ನು ಹುಡುಕೋ ಈ ಜಗತ್ತಿನಲ್ಲಿ ಸ್ನೇಹಿತರನ್ನು ಗಳಿಸುವುದರಲ್ಲಿ ಸೌಂದರ್ಯವನ್ನು ಕಾಣುತ್ತೇನೆ. ಹಲವು ಆಯ್ಕೆಗಳ ಈ ಜಗತ್ತಿನಲ್ಲಿ ಬದ್ಧತೆಯಲ್ಲಿ ಸೌಂದರ್ಯ ಅಡಗಿದೆ. ಸೌಂದರ್ಯ ನಿಮ್ಮ ವಿಶಿಷ್ಟ ಹೊಳಪಿನಲ್ಲಿ ದ ಒರಿಜಿನಲ್ ಆಭರಣ. ನಿಮ್ಮ ಸೌಂದರ್ಯಕ್ಕೆ ವೈಶಿಷ್ಟ್ಯಪೂರ್ಣ ಆಭರಣ. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. Bharat Cooperative Bank Mumbai Limited presents Daiichi World Swarasagara, co-sponsored by Abharana Jewelers, Pinky Fashions, Family Fashions, Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ಕರಾವಳಿ ಕರ್ನಾಟಕದ ಅಪ್ರತಿಮ ಸಂಗೀತ ರಿಯಾಲಿಟಿ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮೊಡನಿದ್ದಾರೆ ನಮ್ಮ ಈ ಸ್ಪರ್ಧೆಯ ತೀರ್ಪುಗಾರರಾದ ಮಹಾಗುರುಗಳಾದ ಯಶವಂತ್ ಎಂಜಿ ಸರ್. ನಿಮಗೆ ದೈಜಿ ವರ್ಲ್ಡ್ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಅಂತೆ ಇನ್ನೋರು ತೀರ್ಪುಗಾರರು ನಮ್ಮೊಡನಿದ್ದಾರೆ, ಖ್ಯಾತ ಹಿನ್ನೆಲೆ ಗಾಯಕಿ ವೈಷ್ಣವಿ ರವಿ. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಿಂದಿನ ಸಂಚಿಕೆಗಳಲ್ಲಿ ನಾವು ಸೆಮಿಫೈನಲ್ ಹಂತದ ಹಣಾಹಣಿಯನ್ನು ವೀಕ್ಷಿಸಿದ್ದೇವೆ. ಎಲ್ಲ 11 ಜನ ಹಾಡುಗಾರರು ತಮ್ಮ ಸ್ಪರ್ಧೆಯನ್ನು ಮುಗಿಸಿಕೊಂಡಿದ್ದಾರೆ. ಇಂದಿನ ದಿನ ಕೇವಲ ಫಲಿತಾಂಶವನ್ನು ಪ್ರಕಟಿಸುವ ದಿನ. ಈ ಒಂದು ಸ್ಪರ್ಧೆ ನಡೆಯುವಾಗ ಎಲ್ಲ ಸ್ಪರ್ಧಾಳುಗಳಿಗೆ ನಾವೊಂದು ಪ್ರಶ್ನೆಯನ್ನು ಕೇಳಿದ್ದೆವು. ಯಾರು 6 ಜನ ಮುಂದಿನ ಹಂತಕ್ಕೆ ಹೋಗುತ್ತಾರೆ, ನಿಮ್ಮ ಅಭಿಪ್ರಾಯ ಹೇಳಿ ಅಂತ. ಅದರಂತೆ ಎಲ್ಲ ಸ್ಪರ್ಧಾಳುಗಳು ಹೆಸರುಗಳನ್ನು ಹೇಳಿದರು. ಅದರಲ್ಲಿ ಅತಿ ಹೆಚ್ಚು ಹೆಸರು ಬಂದವರಿಗೆ ನಾವು ಬಹುಮಾನ ನೀಡುವುದಾಗಿ ಕೂಡ ಘೋಷಿಸಿದೆವು. ಅದರಂತೆ ಈಗ 3 ಜನ ಅತಿ ಹೆಚ್ಚು ಹೆಸರು ಎಲ್ಲ ಸ್ಪರ್ಧಾಳುಗಳಿದ ಹೆಸರು ಹೇಳಿದವರಿಗೆ ನಾವೀಗ ವೇದಿಕೆಯ ಮೇಲೆ ಗುರುತಿಸಿ ಗೌರವಿಸುವರಿದ್ದೇವೆ. ಮೊದಲಿಗೆ ಭವ್ಯಶ್ರೀ ಪಾರ್ಕೂರು, ಹಾಗೆ ಇನ್ನೋರವರು ಸ್ನೇಹಿತ್ ಮಂಗಳೂರು, ಅವರಿಗೂ ಕೂಡ ಅತಿ ಹೆಚ್ಚು ಜನ ಫೈನಲಿಗೆ ಹೋಗುತ್ತಾರಂತ ನಮ್ಮ ಸ್ಪರ್ಧಾಳುಗಳಲ್ಲಿ ತಿಳಿಸಿದ್ದಾರೆ. ಹಾಗೆ 3ನೇವರಾಗಿ ಮಧುರ ಶೆಣೈ, ಅವರು ಕೂಡ ವೇದಿಕೆಗೆ ಬಂದು ಈ ಒಂದು ಬಹುಮಾನವನ್ನು ಸ್ವೀಕರಿಸುವಂತೆ ವಿನಂತಿಸ್ತಾ ಇದ್ದೇನೆ. ದೈಜಿ ವರ್ಲ್ಡ್ನ ಉಡುಪಿಯ ಮ್ಯಾನೇಜರ್ ಆದ ಕೆವಿನ್ ರವರು ಈ ಒಂದು ಬಹುಮಾನವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು ಎಲ್ಲ ವಿಜೇತರಿಗೂ ಹಾಗೂ ಕೆವಿನ್ ಸರ್ ನಿಮಗೂ ಕೂಡ. ಯಶವಂತ್ ಸರ್, ಮುಂದಿನ ಪ್ರಶ್ನೆ ನಿಮಗಾಗಿ. ಈ ನಮ್ಮ ದೈಜಿ ವರ್ಲ್ಡ್ ಸ್ವರಸಾಗರ ಆರಂಭದಿಂದ ಇಂದಿನ ತನಕ ಒಂದು ಸ್ಥೂಲವಾಗಿ ವಿವರಿಸುವುದಾದರೆ ಹೇಗೆ ವಿವರಿಸ್ತೀರಿ ಸರ್? ನಿಜವಾಗಲೂ ಮೊದಲಿಗೆ ನನಗೊಂದು ಕರೆ ಬರುತ್ತೆ.
ಸರ್ ಹೀಗೆ ರಿಯಾಲಿಟಿ ಶೋ ಮಾಡ್ತಾ ಇದ್ದೇವೆ, ತಮ್ಮ ಉಪಸ್ಥಿತಿ ಬೇಕು ಅಂತ. ನಾನು ಹಿಂದೆ ಮುಂದೆ ನೋಡದೆ ಒಪ್ಪಿಕೊಂಡೆ ಸರ್. ಯಾಕೆಂತಂದರೆ ಇದು ಸಂಗೀತದ ಯಜ್ಞ, ಹಾಗಾಗಿ ಅದರ ಮೇಲೆ ವಿಶೇಷ ಗೌರವದೊಂದಿಗೆ ನಾನು ಇದು ಕಾರ್ಯಕ್ರಮವನ್ನು ಒಪ್ಪಿಕೊಂಡೆ. ಯಾಕೆಂದರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟವರು ನೀವೇ, ಜೊತೆಗೆ ವಿಶೇಷವಾಗಿ ನಮ್ಮ ಉಡುಪಿ ವಿಭಾಗದ ಮುಖ್ಯಸ್ಥರಾದಂತಹ ಕೆವಿನ್ ಸರ್ ಅವರು, ಹಾಗೆ ಇದರ ಪ್ರಧಾನ ಅಡಿಪಾಯ ನಮ್ಮ ಕಿಶೋರ್ ಸರ್ ಅವರು, ಎಲ್ರಿಗೂ ಮೊದಲಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಎಲ್ಲರೂ ಹೇಗೆ ಹೊಸ ಕನಸುಗಳನ್ನು ಹೊತ್ತುಕೊಂಡು ಬರ್ತಾರೋ ಅದೇ ರೀತಿಯಾಗಿ ನಾನು ಕೂಡ ಒಂದು ತೀರ್ಪನ್ನು ನೀಡುವಲ್ಲಿ ಹೊಸ ಕನಸುಗಳನ್ನು ಹೊತ್ತುಕೊಂಡು ಹೋದವ ನಾನು. ಹಾಗೆ ಸಾವಿರಾರು ಜನ ಧ್ವನಿ ಪರೀಕ್ಷೆಯಲ್ಲಿ ಪಾಲ್ಗೊಂಡ್ರೆ ನಾನು ಅವರಿಗೆ ಅವರ ಧ್ವನಿಗೆ ತಕ್ಕಂತೆ ಅಂಕಗಳನ್ನು ಹಾಕ್ತಾ ಬಂದೆವು. ನೆಕ್ಸ್ಟು ಈ ಮಧುರ ಗಾನ ಇರ್ಬೋದು, ಯುಗಳ ಗೀತೆಗಳಿರ್ಬೋದು, ಜನಪದ ಗೀತೆಗಳಿರ್ಬೋದು, ಅಥವಾ ಮನೋಧರ್ಮ ಇರಬಹುದು, ಒಂದು ರೌಂಡ್ಕ್ಕಿಂತ ಇನ್ನೊಂದು ರೌಂಡ್ ವಿಭಿನ್ನವಾಗಿ ನಾವು ಮಾಡ್ತಾ ಬಂದೆವು. ಜೊತೆಗೆ ನಾವು ಸೆಮಿಫೈನಲಿಗೆ ಬಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಅವರು ಕರಗತ ಮಾಡಿಕೊಂಡಂತಹ ಆ ಒಂದು ಪರಂಪರೆಯನ್ನು ಉಳಿಸುವಂತಹ ಧ್ವನಿಗಳಾಗಬೇಕು ಎಂಬುದಾಗಿ ಆಧರಿಸಿಕೊಂಡು ನಾವು ಈ ರೌಂಡನ್ನು ಇಟ್ಟೆವು. ಬಹಳ ಸ್ವಚ್ಛಂದವಾಯಿತು. ಅದರಲ್ಲೂ ಒಂದು 5 ಜನ ಸ್ಪರ್ಧಿಗಳು ಹಾಡಿದ ಮೇಲೆ ನಿಜವಾದ ರಂಗ್ ಈ ಒಂದು ಸೆಮಿಫೈನಲ್ ಕಂಡು ಬಂತು. ಬಹಳ ಖುಷಿಯಾಯಿತು. ಯಾಕೆಂದರೆ ನಮ್ಮ ಯುವ ಜನತೆ ಇವತ್ತಿನ ಇದನ್ನು ಉಳಿಸಿಕೊಂಡು ಬೆಳೆಸ್ತಾ ಇದ್ದಾರಲ್ಲ, ಅದಷ್ಟು ಖುಷಿ ಆಯಿತು ಸರ್. ಓವರಾಲ್ ಎಲ್ಲ ನಮ್ಮ ಈ ರೌಂಡ್ಸ್ಗಳೇನು 1 ವರ್ಷದ ಪರ್ಯಂತವಾಗಿ ಹಮ್ಮಿಕೊಂಡಂತಹ ಈ ಒಂದು ಸುತ್ತುಗಳೇನಿದು ಅದು ಬಹಳಷ್ಟು ಸ್ವಚ್ಛಂದವಾಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪೋಷಕರು, ವಿದ್ಯಾರ್ಥಿ ಪೋಷಕರು, ಅವರ ಎಲ್ಲ ಸ್ನೇಹವರ್ಗ, ಜೊತೆಗೆ ವೀಕ್ಷಣೆ ಮಾಡತಕ್ಕಂತಹ ಎಲ್ಲ ಸಮಸ್ತ ನಮ್ಮ ಡೈಜಿವರ್ಣ ಅಭಿಮಾನಿ ಬಳಗ, ಅವರಿಗೆ ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೇನೆ ಸರ್. ಧನ್ಯವಾದಗಳು ಯಶವಂತ್ ಸರ್ ನಿಮ್ಮ ಅನಿಸಿಕೆಗಾಗಿ. ಇದೀಗ ಸೆಮಿಫೈನಲ್ ಹಂತದ ಸ್ಪರ್ಧೆಗಳ ಒಂದು ಸಣ್ಣ ಡಾಕ್ಯುಮೆಂಟರಿಯನ್ನು ನೋಡ್ಕೊಂಡು ಬರೋಣ. 11 ಪ್ರಬಲ ಸ್ಪರ್ಧಿಗಳು ಸೆಮಿಫೈನಲ್ನಲ್ಲಿ ಒಬ್ಬರಿಗಿಂತ ಒಬ್ಬರು ಉತ್ತಮವಾಗಿ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಸಂಗೀತದ ಮೇಲಿನ ಅಪಾರ ಒಲವು, ನಿತ್ಯದ ಕಠಿಣ ಪರಿಶ್ರಮ ಮತ್ತು ನಿಭಾಯಿಸಿದ ಒತ್ತಡ ಇವೆಲ್ಲವೂ 11 ಸ್ಪರ್ಧಿಗಳನ್ನು ಈ ಹಂತದವರೆಗೆ ತಲುಪಿಸಿವೆ. ಪ್ರತಿಯೊಬ್ಬರೂ ಆಯ್ಕೆ ಮಾಡಿಕೊಂಡ ಹಾಡುಗಳು ಸುಲಭವಾಗಿರಲಿಲ್ಲ. ಸ್ಪರ್ಧೆ ಕೊನೆ ಹಂತದ ಕಡೆ ಸಾಗುತ್ತಿದ್ದಂತೆ ಹಾಡುಗಳ ಆಯ್ಕೆಯು ಕಠಿಣವಾಗುತ್ತಲೇ ಹೋಗಿದೆ. ಆದರೆ ಎಲ್ಲರೂ ತಮ್ಮ ಶ್ರೇಷ್ಠ ಪ್ರಯತ್ನವನ್ನು ನೀಡಿದ್ದಾರೆ. ತೀರ್ಪುಗಾರರಿಂದ ಸ್ಪಷ್ಟವಾದ ಶ್ಲಾಘನೆಗಳು ಕೂಡ ವ್ಯಕ್ತವಾಗಿವೆ. ಇದು ಸೆಮಿಫೈನಲ್ನ ಕೊನೆಯ ಸಂಚಿಕೆ. ಯಾರು ಫೈನಲ್ಗೆ ಲಗ್ಗೆ ಇಡಲಿದ್ದಾರೆ ಎಂಬುದನ್ನು ತಿಳಿಯಲು ಕೆಲವೇ ಕ್ಷಣಗಳು ಬಾಕಿ ಇವೆ. ಪೋಷಕರ ಬೆಂಬಲ, ಪ್ರೇಕ್ಷಕರ ಪ್ರೋತ್ಸಾಹ ಹಾಗೂ ತೀರ್ಪುಗಾರರ ಮಾರ್ಗದರ್ಶನ ಈ ಎಲ್ಲವೂ ಸ್ಪರ್ಧಿಗಳ ಸಂಗೀತಯಾನದಲ್ಲಿ ಮಹತ್ವಪೂರ್ಣ ಪಾತ್ರವಹಿಸಿವೆ. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿವರ್ಡ್ ಸ್ವರಸಾಗರ ಸಂಗೀತ ಸ್ಪರ್ಧೆ ಮಾತ್ರವಲ್ಲ, ಇದು ಸಂಗೀತಾಭ್ಯಾಸ, ಕಲಿಕೆ, ನೆನಪುಗಳ ಪಯಣ. ಈ ಸೀಸನ್ 1ರ ಮೊದಲ ಸುತ್ತಿನಲ್ಲಿ 40 ಸ್ಪರ್ಧಿಗಳಿಂದ ಆರಂಭವಾದ ಪಯಣ ಇಂದಿಗೆ 11ಕ್ಕೆ ತಲುಪಿದ್ದು, ಈಗ 5 ಸ್ಪರ್ಧಿಗಳ ಪಯಣ ಇಲ್ಲಿ ಅಂತ್ಯವಾಗಲಿದೆ. ಸ್ಪರ್ಧೆಯಲ್ಲಿ ಗೆಲುವು ಸೋಲು ಸಹಜ. ಗೆದ್ದಾಗ ಹೆಮ್ಮೆಪಟ್ಟು, ಸೋತಾಗ ಕುಗ್ಗದೆ ಮುಂದೆ ನಡೆಯುವುದು ಯಶಸ್ವಿ ಸಂಗೀತ ಜೀವನಕ್ಕೆ ಬುನಾದಿಯಾಗುತ್ತದೆ. ಸೆಮಿಫೈನಲ್ನಲ್ಲಿ ಒಟ್ಟು 6 ಸಂಚಿಕೆಗಳು ಪ್ರಸಾರವಾಗಿದ್ದು, ಈ ಸಂಚಿಕೆಗಳಲ್ಲಿ ತೋರಿದ ಸ್ಮರಣೀಯ ಕ್ಷಣಗಳ ಸಣ್ಣ ಝಲಕ್ ಹೀಗಿತ್ತು. ಇವತ್ತಿನ ನಿಮ್ಮ ಹಾಡುಗಾರಿಕೆ ಬಗ್ಗೆ ನೋಡ್ತಾ ಹೋದರೆ ಈಗಾಗಲೇ ಸೆಮಿಫೈನಲ್ಗಿದ್ದೇವೆ. ಸೆಮಿಫೈನಲ್ಗೆ ಯಾವ ಗೀತೆಯನ್ನು ಕೊಡಬೇಕು, ಇನ್ನೊಂದು ಸ್ಪರ್ಧೆಗೆ ಕಠಿಣವಾಗಿರಬೇಕು ನಮ್ಮ ಹಾಡುಗಳು ಅಂತ ನಿಮ್ಮ ಆಯ್ಕೆಯಲ್ಲೇ ನೀವು ಮೊದಲಾಗಿ ಗೆದ್ದು ಬಿಟ್ರಿ. ಸೀರಿಯಸ್ಲಿ ನನಗೆ ನೀವು ಕಾಂಪಿಟೇಷನಲ್ಲಿ ಹಾಡ್ತಾ ಇದ್ದೀರಂತಲೇ ನನಗೆ ಅನ್ನಿಸ್ತಾ ಇರಲಿಲ್ಲ. ನಿಮ್ಮ ಸಾಂಗ್ ಇಷ್ಟು ಬೇಗ ಮುಗ್ದೋಯ್ತಾ ಅಂತ ಅನ್ನಿಸ್ತು. ನನಗೆ ಕಣ್ಣಲ್ಲಿ ನೀರು ಬಂತು. ಸೀರಿಯಸ್ ನಂಗೆ ಖುಷಿ ಆಯಿತು ತುಂಬ. ಇವತ್ತು ತುಂಬ ಸುಂದರವಾಗಿ ಹಾಡಿದ್ರಿ ಕಾರ್ತಿಕ್. ಮೊದಲಾಗಿ ನಿಮಗೆ
ಅಭಿನಂದನೆಗಳು. ನಂಗೊಮ್ಮೆ ಆ ಗುರುಗಳ ಒಂದು ದರ್ಶನ ಆಯಿತು ನಿಮ್ಮ ಗೀತೆಯ ಮೂಲಕವಾಗಿ. ಹಾಗಾಗಿ ನಿಮಗೆ ಮೊದಲ ವಂದನೆಯನ್ನು ಸಲ್ಲಿಸ್ತೇನೆ ಕಾರ್ತಿಕ್. ಕಿಡದಕ ಜಣ್ಣುತ್ತಾಂ ತದ್ಧೀಂ ಕಿಡದಕ ಜಣ್ಣುತ್ತಾಂ ತಕ್ಕ ಧೀಂ ಕಿಡದಕ ಜಣ್ಣುತ್ತಾಂ ಕಿಡದಕ ಧೀಂ ತಕ್ಕ ಬಾರೋ 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 ಮುರಹರ ಪರವೇಣು ಸ್ವರಲೋಲ ಲೋಕಪಾಲ ಬಾರೋ 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 ಮುರಹರ ಪರವೇಣು ಸ್ವರಲೋಲ ಲೋಕಪಾಲ. ವೆರಿ ಸ್ಟ್ರಾಂಗ್ ಪ್ರೆಸೆನ್ಸ್ ಆನ್ ಸ್ಟೇಜ್. ನಮಗಿಲ್ಲಿ ಕುತ್ಕೊಂಡು ನಾನೊಂದು ಕಚೇರಿಯಲ್ಲಿ ಕುತ್ಕೊಂಡಿದ್ದೆ ಅಂತ ನಂಗೆ ಅನಿಸ್ತಿತ್ತು. ಸೊ ಅಷ್ಟು ಪವರ್ಫುಲ್ ಆಗಿತ್ತು ನಿಮ್ಮ ಪರ್ಫಾರ್ಮೆನ್ಸ್ ಆ್ಯಂಡ್ ಇಟ್ ವಾಸ್ ವೆರಿ ಕ್ಯಾಪ್ಟಿವೇಟಿಂಗ್. ಮಧುರರವರು ತುಂಬ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಸೊ ನಾನು ಯಾವಾಗಲೂ ನೋಡ್ತಾ ಇರ್ತೇನೆ, ಅವರ ಆಯ್ಕೆ ಉಂಟಲ್ಲ, ಮೋಸ್ಟ್ ಡಿಫಿಕಲ್ಟ್ ಸಾಂಗ್ ಅವರು ಸೆಲೆಕ್ಟ್ ಮಾಡ್ತಾರೆ ಯಾವಾಗಲೂ, ಮತ್ತು ಅದನ್ನು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಸೊ ಹ್ಯಾಟ್ಸ್ ಆಫ್, ದಿಸ್ ವಾಸ್ ಅ ವೆರಿ ಟೆಕ್ನಿಕಲ್ ಪರ್ಫಾರ್ಮೆನ್ಸ್ ಆ್ಯಂಡ್ ಐ ಲವ್ಡ್ ಇಟ್. ಸೊ ವಿಶಿಂಗ್ ಯು ಆಲ್ ದಿ ಬೆಸ್ಟ್. ನೀವು ಕ್ಲಾಸಿಕಲ್ ಮ್ಯೂಸಿಕ್ ಕಲಿಯದೆ ಈ ಹಾಡನ್ನು ಇಷ್ಟು ಚೆನ್ನಾಗಿ ಅಟೆಂಪ್ಟ್ ಮಾಡಿದ್ದೀರಾ. ಒನ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಯು ಫಾರ್ ದ್ಯಾಟ್. ತುಂಬ ಚಂದ ಆಯಿತು ಹಾಡು. ಈ ನೆಕ್ಸ್ಟ್ ನಂಗೆ ಹಾಡೋಕ್ಕೆ ಭಯ ಆಗ್ತಿದೆ. ಇಷ್ಟು ಚಂದ ಹಾಡಿದ್ಮೇಲೆ ನಾನು ಈ ಟ್ರೆಂಡ್ ಸೆಟ್ ಮಾಡಿಬಿಟ್ರೆ ಈಗ ಸ್ವರಗಳು ಸರ್ಗಮ್ಗಳಿಂದ ನಂಗೆ ಭಯ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಹಾರ್ಟ್ ಬೀಟ್ ಜೋರಾಗಿದೆ ಈಗ. ನೋಡಿ, ಚಂದ ಆಯಿತು, ತುಂಬ ಚಂದ. ನೀವೆಷ್ಟು ಮುದ್ದಾಗಿ ಮಾತಾಡಿದ್ರ ಅಷ್ಟೇ ಪವರ್ಫುಲ್ ನಿಮ್ಮ ವಾಯ್ಸು. ತುಂಬ ಚೆನ್ನಾಗಿ ಬಂತು. ನೋಟ್ಸ್ ಎಲ್ಲ ತುಂಬ ಕ್ಲಿಯರ್ ಆಗಿ ಬಂತು. ಆಲ್ ದ ಬೆಸ್ಟ್. ಫೈನಲ್ ಲೈಫ್ ಸೆಲೆಕ್ಟ್ ಆಗ್ತೀರಿ ಅಂತ ನನಗೆ ಅನಿಸ್ತಾ ಇದೆ. ಜವದೀಪ್ ಜಲೆ ಆನಾ ಜವ ಶಾಮ್ ಢಲೆ ಆನಾ ಜವದೀಪ್ ಜಲೆ ಆನಾ. ನೀವು ಇದನ್ನು ಹಾಡ್ತಿರೋ ಅಂತ ನನಗಂತೂ ನಂಬಿಕೆನೇ ಇರಲಿಲ್ಲ. ಯಾಕೆಂದರೆ ನೀವು ಮೊದಲೇ ಹೇಳಿಬಿಟ್ಟಿದೆ ಸರ್, ಸ್ಟ್ರೈಟ್ ನೋಟ್ಸ್ ಸಾಂಗ್ ಮಾತ್ರ ಹಾಡೋದು, ನಾನು ಜಸ್ಟ್ ಎಕ್ಸ್ಪೆರಿಮೆಂಟಿಗೆ ಮಾತ್ರ ಇಲ್ಲಿಗೆ ಬಂದೆ ಅಂತೆಲ್ಲ ಹೇಳ್ತಾ ಇದ್ರಿ. ಬಟ್ ನೀವು ಸ್ಟಾರ್ಟ್ ಮಾಡುವಾಗ ಲಿಟ್ರಲಿ ನನ್ನ ಕೈಯಲ್ಲಿ ಗೂಸ್ ಬಂಪ್ಸ್ ಬಂತು, ಅಷ್ಟು ಚಂದ ಹಾಡಿದ್ರಿ. ಮಂದಿರ ಜಾನಿ ಮನ ಮಂದಿರ ಜಾನಿ ಉಜಡು ಘೇ ಸಾಧಕ ಮನ ಮಂದಿರ ಜಾನಿ ಉಜಡು ಘೇ ಸಾಧಕ ಸಂವೇದನ. ಹಾಡು ಚೂಸ್ ಮಾಡಿದ್ದಕ್ಕೆ ಇಟ್ಸ್ ಅ ವೆರಿ ಬ್ರೇವ್ ಡಿಸಿಷನ್. ಬಿಕಾಸ್ ಈ ಹಾಡು ಈಗ ಫಿಲ್ಮ್ ಸಾಂಗನ್ನು ನೀವು ಹೀಗೆ ಚೂಸ್ ಮಾಡಿ ಏನೋ ಕೇಳ್ಕೊಂಡು ಹೀಗೆ ಸ್ವಲ್ಪ ಹಾಡ್ಬೋದು. ಬಟ್ ಈ ಸಾಂಗಿಗೆ ಬೇಕಂತ ಪ್ರಾಕ್ಟೀಸ್ ಅಲ್ಲ, ಅದಕ್ಕೆ ಜಸ್ಟಿಫಿಕೇಶನ್ ಕೊಡೋದು ಇಸ್ ಅ ವೆರಿ ಟಫ್ ಜಾಬ್. ಕರೆದರು ಕೇಳದೆ ಸುಂದರನೇಕೆ ಎನ್ನಲ್ಲಿ ಈ ಮೌನ, ಕರೆದರು ಕೇಳದೆ ಸುಂದರನೇಕೆ ಎನ್ನಲ್ಲಿ ಈ ಮೌನ. ಪಿಚ್ ಹೈ ರೇಂಜ್ ರೀಚ್ ಆಗೋಕ್ಕೂ ನೀವು ತುಂಬ ಈಸಿಯಾಗಿ ಹಾಡಿದ್ದೀರಾ. ಆರಾಧಿಸುವೆ ಮದನಾದಿ ಆದರಿಸುವೆ ದಯ ತೋರೆ
ಆರಾಧಿಸುವೆ ಮದನಾರಿ ರೀ ರೀ ರಿಗರಿ ರೀ ರಿಗರಿ ರೀ ಗಮಗಾಗ ಗಮಗಾಗ ಮಪದ ಪದ ನಿ ಧನಿ ಸಾಯ್ ಸಾಯ್ ಧನಿ ರೀ ರೀ ಧನಿ ಗಗರಿ 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 ಧನಿ ಧನಿ ರಿ ಧನಿ ರಿ ಧನಿ ರಿ ಧನಿ ರಿ ಧನಿ ದ ಪದ ಗರಿ ಸ ಗರಿ ಧನಿ ದ ರಿ ಸ ಗರಿ ಧನಿ ದ ರಿ ಧನಿ ದ ಪ ಧನಿ ದ ಪ ಮ ರಿ ಸ ನಿ ರಿ ಧನಿ ದ ಪ ಸ ನಿ ರಿ ಧನಿ ದ ಪ ಧನಿ ದ ಪ ಮ ನಿ ದ ಪ ಮ ಗ ಸ ನಿ ದ ಧನಿ ದ ಪ ಮ ನಿ ದ ಧನಿ ದ ಪ ಮ ನಿ ದ ಪ ಮ ಗ ಸ ಗ ರಿ ಗ ಮ ಆರಾಧಿಸುವೆ ಮದನಾರಿ. ಅದ್ಭುತವಾದಂಥ ಗಾಯನ ಸ್ನೇಹಿತ್. ಇನ್ನು ಓವರ್ ಆಲ್ ಎಕ್ಸಲೆಂಟ್ ಸ್ನೇಹಿತ್. ಬಹಳ ಖುಷಿ ಆಯಿತು. ನಿಮ್ಮದು ವಾಯ್ಸ್ ಕ್ಲಾಸಿಕಲ್ ಜಾನ್ರಾಗೆ ಹೇಳಿ ಮಾಡಿಸಿರೋದು. ಇವತ್ತಿನ ಪರ್ಫಾರ್ಮೆನ್ಸಲ್ಲಿ ನನಗೆ ತುಂಬ ಇಷ್ಟ ಆಗಿರೋ ಪಾರ್ಟ್ ಎಸ್ಪೆಷಲಿ ಔಟ್ರೋ, ಅದು ಜತಿ ಆ್ಯಂಡ್ ಔಟ್ರೋ ಆಲಾಪ್ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಅಕ್ಕ. ಓವರ್ ಆಲ್ ವೆರಿ ಗುಡ್. मेरे ढोल मेरे प्यार की धुन मेरे ढोल मेरी चाहते तो फिजा में बहेगी जिंदा रहेगी ओके फना ನಮ್ಮ ಎಲ್ಲ ಫೀಮೇಲ್ ಅವರ ಫೇವ್ರೆಟ್ ಗೀತೆ ಇದು. ಆದರೆ ಇದನ್ನು ಯಶಸ್ಸು ಬಹಳ ಸ್ವಚ್ಛಂದವಾಗಿ ಇವತ್ತು ಹಾಡಿದ್ದು. ಹಾಡಿನ ಜೊತೆಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಆ ಬೇಸ್ ವಾಯ್ಸಲ್ಲಿ ಹಾಡುವಂಥದ್ದು. ತುಂಬ ಚಂದ ಹಾಡಿದ್ರಿ. ಸರ್ಗಮ್ಸ್ ಎಲ್ಲ ತುಂಬ ಕಷ್ಟ ಹಾಡಲಿಕ್ಕೆ. ನಿಮ್ಮದು ಬೇಸ್ ವಾಯ್ಸ್ ತುಂಬ ಚೆನ್ನಾಗಿದೆ. ವೆರಿ ನೈಸ್ ಸಿಂಗಿಂಗ್. बोले कोयलिया कुहू कुहू बोले कोयलिया कुंज कुंज में भरे डोले गुनगुन बोले आ कुहू कुहू बोले कोयलिया तेरे गमा धनी सा धनी सा धनी सा गरी गा धरी नि सा धनी मा धनी सा निरी निरी धनी धनी मा मा गमा 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 धनी सा गमा धनी सा धनी सा. ಇದನ್ನು ಹೇಗೆ ಹಾಡಿದ್ರಿ ಅಂದರೆ ನೀವು ನೀರು ಕುಡಿದಾಗ ಆರಾಮ್ಸೆ ಅದನ್ನು ತೆಗೆದುಕೊಂಡು ಹಾಡಿದ್ರಿ ಮೋಹಿತ್. ಥ್ಯಾಂಕ್ ಯು. ಮತ್ತೆ ಸರ್ಗಮ್ಗಳದ್ದು ಪರ್ಫೆಕ್ಟ್, ಅದ್ಭುತವಾಗಿ ಹಾಡಿದ್ರಿ. ನನಗೆ ಯೂಶಲಿ ನಿಮ್ಮ ಹಾಡು ಹಿಂದೂಸ್ತಾನಿಯಲ್ಲಿ ಕೇಳಕ್ಕೆ ತುಂಬ ಖುಷಿ ಆಗುತ್ತೆ. ತುಂಬ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿವರ್ಡ್ ಸ್ವರ ಸಾಗರ ಸಹ ಪ್ರಾಯೋಜಕರು ಆಭರಣ ಜುವೆಲ್ಲರ್ಸ್, ಪಿಂಕಿ ಫ್ಯಾಷನ್ಸ್, ಫ್ಯಾಮಿಲಿ ಫ್ಯಾಷನ್ಸ್ ಮತ್ತು ರೋಡ್ರಿಗಸ್ ಕ್ಯಾಟರರ್ಸ್. ಸೀಸನ್ 1ರ 6 ಫೈನಲಿಸ್ಟ್ಗಳು ಯಾರು ನೋಡೋಣ. ದೈಜಿ ವರ್ಲ್ಡ್ ಸ್ವರಸಾಗರದಲ್ಲಿ ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಮತ್ತೆ ಸಿಗೋಣ. ಸುಂದರವಾದ ಹೂಗಳು ಅರಳುವುದಕ್ಕೆ ಬೇರು ಶಕ್ತಿಶಾಲಿಯಾಗಿರಬೇಕು. ನನಗೆ ಸೌಂದರ್ಯವೇ ಶಕ್ತಿ. ಯಾವಾಗ ವಿನಮ್ರವಾಗಿರಬೇಕು ಮತ್ತು ಯಾವಾಗ ಕಠೋರವಾಗಿರಬೇಕು ಎಂಬುದು ತಿಳಿದಿರಬೇಕು. ನಾನು ಕಠೋರತೆಯಲ್ಲಿ ಸೌಂದರ್ಯವನ್ನು ಕಂಡುಕೊಳ್ಳುತ್ತೇನೆ. ಜಗತ್ತು ಸಫಲತೆಗೆ ಅಡ್ಡದಾರಿಗಳನ್ನು ಹುಡುಕುತ್ತಾ ಇರಲಿ, ಆದರೆ ನನಗೆ ಪರಿಶ್ರಮದಲ್ಲೇ ಸೌಂದರ್ಯವಿದೆ. ಹಿಂಬಾಲಕರನ್ನು ಹುಡುಕೋ ಈ ಜಗತ್ತಿನಲ್ಲಿ ಸ್ನೇಹಿತರನ್ನು ಗಳಿಸುವುದರಲ್ಲಿ ಸೌಂದರ್ಯವನ್ನು ಕಾಣುತ್ತೇನೆ. ಹಲವು ಆಯ್ಕೆಗಳ ಈ ಜಗತ್ತಿನಲ್ಲಿ ಬದ್ಧತೆಯಲ್ಲಿ ಸೌಂದರ್ಯ ಅಡಗಿದೆ.
ಸೌಂದರ್ಯ ನಿಮ್ಮ ವಿಶಿಷ್ಟ ಹೊಳಪಿನಲ್ಲಿ. ದ ಒರಿಜಿನಲ್ ಆಭರಣ ನಿಮ್ಮ ಸೌಂದರ್ಯಕ್ಕೆ ವೈಶಿಷ್ಟ್ಯಪೂರ್ಣ ಆಭರಣ. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ಕರಾವಳಿ ಕರ್ನಾಟಕದ ಅಪ್ರತಿಮ ಸಂಗೀತ ರಿಯಾಲಿಟಿ ಸ್ಪರ್ಧೆ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. यशवंत सर कुछ मीठा हो जाए. ಟ್ರಯಲ್ ಮಾಡ್ತಾರೆ. यशवंत सर कुछ मीठा हो जाए. स्वीट इದ್ರೆ ಇಲ್ಲ ಈಗ ನೋಡಿ ಪಕ್ಕ. ಇದೀಗ ಮೊದಲ ಸುತ್ತಿನ ಕೊನೆಯ ಸಂಚಿಕೆಯ ಮೊದಲ ಸ್ಪರ್ಧೆ. ಹೆಸರು ಇಂದಿನ ಸಂಚಿಕೆಗಳಲ್ಲಿ ನೀವು ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಅರ್ಪಿಸುವ ದೈಜಿ ವರ್ಲ್ಡ್ ಸ್ವರಸಾಗರದ खत्म. बाय बाय, टाटा, गुड बाय, गया. ದೂರದ ಸೊರಬ್ದಿಂದ ನೀವು ಬಂದಿದ್ದೀರಿ. ಬಹುಶಃ 200 ಜನ ಗಾಯಕರಿರುವಾಗ ನೀವು ಸ್ಪರ್ಧೆಯಲ್ಲಿದ್ರಿ. ಈಗ ಕೇವಲ 20 ಜನ ಇದ್ದಾರೆ. ಸಂಗೀತದಲ್ಲಿ ತರಬೇತಿ ಎಷ್ಟು ಮುಖ್ಯ ಅಂತ ಯಶವಂತ್ ಸರ್ ಕೂಡ ಹೇಳಿದರು. ಉದಾಹರಣೆಗೆ ಹೇಳೋದಾದ್ರೆ ಕತ್ರಿ ಎಲ್ಲರ ಮನೆಯಲ್ಲಿ ಇರ್ತದೆ, ಆದರೆ ಹೇಗೆ ಕಟ್ ಮಾಡ್ಬೇಕಂತ ಒಬ್ಬ ಟೈಲರ್ ಹತ್ರ ಕಲಿಬೇಕು ನಾವು. ಹಾಗೆ ಸಂಗೀತ ನಮಗೆ ಒಳ್ಳೆ ಸ್ವರ ಇರ್ತದೆ, ಅದನ್ನ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದು ಕೂಡ ನಮಗೊಬ್ರು ಗುರುಗಳು ಹೇಳಿಕೊಡ್ತಾರೆ. ಸರ್, ನಿಮಗೊಂದು ಮೊದಲ ಅಭಿನಂದನೆ. ಎಂತಹ ಒಳ್ಳೆ ಅರ್ಥ ಸರ್ ಅದು ಕತ್ತರಿದು. ಜಾನಪದ ಸೊಗಡು ನಿಮ್ಮ ಗೀತೆಯಲ್ಲಿ ಪ್ರತಿಧ್ವನಿಸ್ತಾ ಇತ್ತು. ಹಾಡಿಗೆ ಭಾವನೆಗಳನ್ನು ತುಂಬಿ ಬಹಳ ಚೆನ್ನಾಗಿ ಹಾಡಿದ್ರಿ. ತುಂಬ ಇಷ್ಟ ಆಯಿತು. ನಿಮ್ಮ ಹಾಡು ಕೂಡ ಬಹಳ ಅದ್ಭುತವಾಗಿತ್ತು, ಸುಂದರವಾಗಿತ್ತು, ಎಲ್ಲರಿಗೂ ಮೆಚ್ಚುಗೆ ಆಯಿತು. ನಮ್ಮ ಸಿಂಗರ್ಸಿಗ ಹಾಡ್ತಾ ಹೇಳ್ತಾ ಅವರಿಗೆ ಅವರು ತೀರ್ಪು ಕೊಟ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ದಾರೆ. ಒಂದು ಯುಗಳ ಗೀತೆಗೆ ಹೇಗೆ ಜೀವ ತುಂಬಬಹುದು ಅಂತ ನೀವು ತೋರಿಸಿಕೊಟ್ಟಿದ್ರಿ. ಬಹಳ ಚೆನ್ನಾಗಿ ಹಾಡಿದ್ರಿ. ನಿಮ್ಮ ಕೆಮಿಸ್ಟ್ರಿ ಕೂಡ ಬಹಳ ಚೆನ್ನಾಗಿತ್ತು. ಆಲ್ವಿನ್ ಸರ್ ಅವರು ನಾವ್ ಯಾವತ್ತೂ ಅವ್ರನ್ನ ಮರೆಯೋದೇ ಇಲ್ಲ. ಇದು ಎಷ್ಟು ರಿಯಾಲಿಟಿ ಶೋ ಇದೆ, ಅದೇನಿದ್ರು ಅವರ ಕೊಡುಗೆ ಅದು. ಅದ್ಭುತ ಅದ್ಭುತ ಸರ್, ಬಹಳ ಖುಷಿ ಆಯ್ತು. ಧನ್ಯವಾದಗಳು. ನನಗೆ ಈಗ ಒಂದು ನನ್ನ ಬಗ್ಗೆ ಮಾಡಿದ್ರಂತ ಗೊತ್ತೇ ಇರಲಿಲ್ಲ. ಎಲ್ಲ ಸ್ವಲ್ಪ ಮರ್ಯಾದೆ ಎಲ್ಲ ತೆಗೆದಿದ್ದಾರೆ. ಇರಲಿ, ದೇವರು ಒಳ್ಳೇದು ಮಾಡಲಿ. ಇಲ್ಲ ಇಲ್ಲ ಸರ್, ಸೂಪರ್ 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 ಸರ್. ಸರ್, ನಿಜವಾಗ್ಲೂ ನನಗೆ ಆಲ್ವಿನ್ ಸರ್ ಬಗ್ಗೆ ತುಂಬ ಖುಷಿ ಏನಪ್ಪ ಅಂದರೆ, ಅನೇಕ ದೊಡ್ಡ ದೊಡ್ಡ ವೇದಿಕೆಗಳನ್ನು ಸರ್ ನೀವೇ ಜಡ್ಜ್ಮೆಂಟ್ ಆಗಬೇಕು ಅಂತ ಒಂದು ನಂಬಿಕೆಯಲ್ಲಿ ಒಂದು ಹೊಸ ಕನಸನ್ನು ಕಟ್ಟಿದಂತಹ ಒಬ್ಬ ಹೆಮ್ಮೆಯ
ಹಿರಿಯವರು ನನ್ನ ಸನ್ಮಿತ್ರರು ಅಂತ ಹೇಳ್ಕೊಳ್ಳಿಕ್ಕೆ ನಂಗೆ ತುಂಬ ಸಂತೋಷವಾಗ್ತದೆ. ಮಾತ್ರವಲ್ಲದೆ ಒಬ್ಬ ಅದ್ಭುತ ನಾಟಕಗಾರ ಅವರು. ನಾಟಕವನ್ನು ಸ್ವತಃ ಸ್ಥಾಪನೆ ಮಾಡಿ 10 ಜನರಿಗೆ ಅನ್ನ ನೀಡಿದಂಥ ಅನ್ನದಾತ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಮಾಜ ಅಂದರೆ ಸಮಾಜಕ್ಕೆ ತೊಡಕಾದಾಗ ಎಲ್ಲರನ್ನು ಒಗ್ಗೂಡಿಸಿ ಸಮಾಜಕ್ಕೆ ವಿರುದ್ಧವಾಗಿರತಕ್ಕಂಥವರ ಎದುರಿಗೆ ಪ್ರತಿಭಟನೆ ಮಾಡಿ ಸಮಾಜಕ್ಕೆ ಒಳ್ಳೆ ಮಾಡಿದಂತಹ ಒಬ್ಬ ಮಹಾನ್ ವ್ಯಕ್ತಿ. ಈಗ ನಾನು ಔಟ್ಡೋರಲ್ಲಿ ಅವರು ಆ್ಯಂಕರಿಂಗ್ ಮಾಡಿದ್ದು ನೋಡಿದೆ, ಬಹಳ ಅದ್ಭುತ ಮಾತನಾಡ್ತಾರೆ, ಎಲ್ಲರನ್ನು ಒಗ್ಗೂಡಿಸ್ತಾರೆ. ತುಂಬ ಕಷ್ಟದಲ್ಲೇ ಇದ್ದವರಿಗೆ, ಅನಾರೋಗ್ಯ ಪೀಡಿತರಿಗೆ ಮಂತ್ಲಿ ಇಷ್ಟು ಪೇಮೆಂಟ್ ಅಂತ ಅವರಿಗೆ ಕೊಟ್ಟು ಆ ಶುಶ್ರೂಷೆಗೆ ಬೇಕಾದಂಥ ಎಲ್ಲ ಖರ್ಚನ್ನು ಭರಿಸ್ತಾರೆ. ಹಾಗಾಗಿ ಅವರು ಮತ್ತು ಅವರೆಲ್ಲ ತಂಡವನ್ನು ಕೂಡ ಅವರು ಒಂದು ಮಾಡಿಕೊಂಡಿದ್ದಾರೆ. ಹಾಗೆ ಸರ್ ಅವರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ನಿರೂಪಕರಾಗಿ ಆರಂಭಕ್ಕೆ ಬಂದಂಥ ಸಂದರ್ಭದಲ್ಲಿ ಅನೇಕ ಭಾಷೆಯ ತೊಡಕುಗಳಿತ್ತು. ಮಾತ್ರವಲ್ಲದೆ ಒಂದು ಎಪಿಸೋಡ್ ಮಾಡಲಿಕ್ಕೆ ನಾವು ಹಲವು ಗಂಟೆಗಳು ತೆಗೆದುಕೊಂಡಿದ್ದೆವು. ಆಮೇಲೆ ಹೇಗೆ ಡೆವಲಪ್ಮೆಂಟ್ ಆಯಿತು ಅಂತಂದರೆ ಬರ್ತಾ 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 ನಿರರ್ಗಳವಾಗಿ ಮಾತನಾಡುವಂತಹ ಒಬ್ಬ ಅದ್ಭುತ ನಿರೂಪಕರಾಗಿ ನಮ್ಮ ಸರ್ ನಿರ್ಮಾಣವಾದರೆ ಇಲ್ಲಿ ಒಂದು ಸಂಗೀತ ಅಂತಂದರೆ ಅದು ಯಜ್ಞದ ಹಾಗೆ ಅಂದ್ಕೊಂಡು, ಹಾಗಾಗಿ ಫಲದ ಸಂಪೂರ್ಣತೆ ಪಡಿತಕ್ಕಂಥವ್ರು ನಾವೆಲ್ಲರೂ ಕೂಡ. ಹಾಗಾಗಿ ಹಂಚಿಕೊಂಡು ತಿನ್ನಬೇಕು ಅಂತ ಒಂದು ಹೇಳ್ತಾರಲ್ವ, ಹಾಗೆ ನಾವು ಕೂಡ ಜ್ಞಾನವನ್ನು ಹಂಚಿಕೊಂಡಿದ್ದೇವೆ. ಹಾಗಾಗಿ ಇದುವೇ ಅಲ್ಲವೇ ಮನುಕುಲದ ಸ್ವಾರಸ್ಯ. ಹಾಗೆ ಒಂದು ಸ್ವಾರಸ್ಯಕ್ಕೆ ನಮ್ಮ ಆಲ್ವಿನ್ ಸರ್ ಅವರು ಮುಖ್ಯ ಕಾರಣೀಭೂತರು ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೇನೆ ಸರ್. ಧನ್ಯವಾದಗಳು ಯಶವಂತ್ ಸರ್, ನಿಮ್ಮ ಪ್ರೀತಿ ಮತ್ತು ಅಭಿಮಾನಕ್ಕೆ. ಬಹುಶಃ ಎಲ್ಲೇ ಕಾರ್ಯಕ್ರಮ ನಾನು ಹೇಳಿದರೂ ಕೂಡ ನೀವು ಬರ್ತೀರಿ, ಬಹಳಷ್ಟು ಒಳ್ಳೆಯದಾಗಿ ನಡೆಸಿಕೊಡ್ತೀರಿ. ನಿಮಗೂ ಕೂಡ ಧನ್ಯವಾದ. ಈ ಒಂದು ದೈಜವಾಳ್ ಸ್ವರಸಾಗರದಲ್ಲಿ ನಿರೂಪಕರಾಗುವಂತೆ ಕೆವಿನ್ ಸರ್ ಮತ್ತು ಕಿಶು ಸರ್ ಕೇಳಿಕೊಂಡಾಗ ನಾನು ಖಂಡಿತ ನನ್ನಿಂದ ಸಾಧ್ಯವಿಲ್ಲ. ಯಾಕಂದರೆ ಆ ಕ್ಯಾಮರಾದ ಎದುರು ಮಾತಾಡೋದು ಬಹಳ ದೊಡ್ಡ ಕಷ್ಟದ ಕೆಲಸ. ಈ ಸಾರ್ವಜನಿಕ ಸ್ಥಳಗಳಲ್ಲಾದರೆ ಮಾತಾಡ್ಬೋದು, ನನ್ನಿಂದ ಇದು ಸಾಧ್ಯವಿಲ್ಲ ಅನ್ನುವಂತೆ ಹೇಳಿದ್ದೆ. ಆದರೆ ಅಖಂಡ ವಿಶ್ವಾಸ ನನ್ನ ಮೇಲೆ ಇಟ್ಟು ನನ್ನನ್ನು ಈ ಒಂದು ಸ್ವರಸಾಗರದಲ್ಲಿ ನಿರೂಪಕನಾಗಿ ಮಾಡಿ ನನಗೊಂದಿಷ್ಟು ಕಲಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ನಾವು ಫಲಿತಾಂಶಕ್ಕೆ ಹತ್ತಿರ ಬಂದಿದ್ದೇವೆ. ಈ ಫಲಿತಾಂಶಕ್ಕೆ ಮೊದಲು ಈ ಒಂದು ಸೆಮಿಫೈನಲ್ ಸುತ್ತಿನಲ್ಲಿ ನಮ್ಮೊಡನೆ ತೀರ್ಪುಗಾರರಾಗಿ ಬಂದವರು ವೈಷ್ಣವಿ ರವಿಯವರು. ನಿಮ್ಮ ಒಂದು ಕನ್ಕ್ಲೂಡಿಂಗ್ ಸ್ಪೀಚನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಫಸ್ಟ್ಲಿ ಡೈಜಿ ವರ್ಲ್ಡ್ ಸ್ವರಸಾಗರ ಎಂಟೈರ್ ಟೀಮಿಗೆ ಕಂಗ್ರ್ಯಾಚುಲೇಷನ್ಸ್. ಯಾಕಂದರೆ ಇಷ್ಟು ಎಪಿಸೋಡ್ಸ್ ಮಾಡಿದ್ದೀರಾ ಆ್ಯಂಡ್ ನಾವೀಗ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಸೊ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ನಮ್ಮ ಮಹಾಗುರು ಯಶವಂತ್ ಸರ್ ಅವರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಾನು ಕೂಡ ಅಲ್ಲಿ ಎಲ್ಲಿ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ನಾನು ಅಲ್ಲಿ ಇದ್ದೆ ಎಷ್ಟೋ ವರ್ಷದ ಹಿಂದೆ. ಸೊ ಇವಾಗ ಇಲ್ಲಿ ಕೂತ್ಕೊಂಡಿದ್ದೇನೆ. ಪಾರ್ಟಿಸಿಪೆಂಟ್ಸಿಗೆ ಹೇಳೋದಾದರೆ ಒಂದೇ ಮಾತು, ಯಾವುದೇ ಫೀಡ್ಬ್ಯಾಕನ್ನು ನೆಗೆಟಿವ್ ಆಗಿ ತಗೋಬೇಡಿ. ಆ್ಯಂಡ್ ಇನ್ ಕೇಸ್ ಯಾರೆಲ್ಲ ಇವತ್ತು ಫಿನಾಲೆಗೆ ಹೋಗ್ತಾ ಇಲ್ಲ, ಡೋಂಟ್ ಫೀಲ್ ಬ್ಯಾಡ್ ಎಟ್ ಆಲ್, ಬಿಕಾಸ್ ದಿಸ್ ಇಸ್ ಜಸ್ಟ್ ಅ ಸ್ಟೆಪ್ಪಿಂಗ್ ಸ್ಟೋನ್. ಸೀಸನ್ 2ಗೆ ಬನ್ನಿ ಅಥವಾ ಈ ಎಕ್ಸ್ಪೀರಿಯನ್ಸನ್ನು ತಗೊಂಡು ಯು ವಿಲ್ ಡೂ ವಂಡರ್ಸ್. ಸೊ ಆಲ್ ದ ವೆರಿ ಬೆಸ್ಟ್. ಎಲ್ಲರೂ ತುಂಬ ಚೆನ್ನಾಗಿ ಆಡಿದರೆ. ನಮಗೂ ತುಂಬ ಟಫ್ ಡಿಸಿಷನ್, ನಮಗೂ ಕೂಡ ಯಾರು ಹೋಗಬೇಕು ಏನು ಮಾಡೋದು ಅಂತ. ಸೊ ನಿಮಗೂ ತುಂಬ ಯಾರು ಹೋಗ್ತಿದ್ದಾರೆ ಅಂತ ನಿಮಗೂ ಅದು ಕ್ಯೂರಿಯಾಸಿಟಿ ಇರಬೇಕು. ಸೊ ತಡ ಮಾಡದೆ ಆಲ್ ದಿ ಬೆಸ್ಟ್ ಎಲ್ರಿಗೂ. ನೀವು ಎಲ್ಲರೂ ತುಂಬ ಚೆನ್ನಾಗಿ ಹಾಡಿದ್ದೀರಾ, ಬಟ್ ದೇರ್ ಇಸ್ ಓನ್ಲಿ ಒನ್ ವಿನ್ನರ್ ಇನ್ ದಿ ಎಂಡ್. ಸೊ ಯಾರಾಗ್ತಾರೆ ನೋಡುವ. ಧನ್ಯವಾದಗಳು ವೈಷ್ಣವಿ ರವಿಯವರೇ. ನೀವು ಈ ಸೆಮಿಫೈನಲ್ ಸಂಚಿಕೆಯಲ್ಲಿ ತೀರ್ಪುಗಾರರಾಗಿ ಬಹಳ ಒಳ್ಳೆಯದಾಗಿ ತೀರ್ಪು ನೀಡಿದ್ದೀರಿ. ಬಹಳ ಒಳ್ಳೆಯ ಒಂದು ವಿಷಯಗಳನ್ನು ಮಕ್ಕಳಿಗೆ ಅಥವಾ ಸ್ಪರ್ಧಾಳುಗಳಿಗೆ ತಿಳಿ ಹೇಳಿದ್ದೀರಿ. ನಿಮಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇದೀಗ ನಮ್ಮ ಈ ಒಂದು ದೈಜವಾಳ್ ಸ್ವರಸಾಗರದ ಮಹಾಗುರುಗಳಾದ ಯಶವಂತ್ ಸರ್ ಅವರು ತಮ್ಮ ಕನ್ಕ್ಲೂಡ್ ನೋಟ್ಗಾಗಿ. ಮತ್ತೊಮ್ಮೆ ನಮ್ಮ ಡೈಜಿ ವರ್ಲ್ಡ್ ಸ್ವರಸಾಗರ ಜೊತೆಗೆ ನಮ್ಮ ಉಡುಪಿ ವಿಭಾಗದ ಎಲ್ಲ ನನ್ನ ಪ್ರೀತಿಯ ಮಿತ್ರ ಸಜ್ಜನ ಬಂಧುಗಳಿಗೆ, ವಿಶೇಷವಾಗಿ ಎಲ್ಲ ನನ್ನ ಹಾಡುಗಾರರು, ವಿಶೇಷವಾಗಿ ಅವರ ಪೋಷಕರು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಲಹೆಗಾರರು ಎಲ್ರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳು. ಏನೇ ಆಗಲಿ
ನೂರಾರು ಜನ ಇದ್ದರೇನು, ಸಾವಿರಾರು ಜನ ಇದ್ದರೇನು, ಲಕ್ಷಾಂತರ ಜನ ಇದ್ದರೇನು, ಆದರೆ ಬಹುಮಾನ ಒಬ್ಬರಿಗೆ ಮಾತ್ರ ಬರ್ತದೆ. ಅದು ಯಾರು ಏನು ಎನ್ನುತಕ್ಕಂಥದ್ದು ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಮತ್ತೆ ನಾನು ಮುಂಚಿತವಾಗಿ ಹೇಳಿದ್ದೇವೆ ಏನಪ್ಪ ಅಂದರೆ, ನಿಮ್ಮ ಹಾದಿಯನ್ನು ಕಠಿಣತೆಗೆ ಕೊಂಡು ಹೋಗುವುದು ನೀವು. ತುಂಬ ಜಾಗೃತೆಯಾಗಿರಬೇಕು. ನಿಮ್ಮ ಗೀತೆಗಳ ಸೆಲೆಕ್ಷನ್ ಇರ್ಬೋದು, ಅಥವಾ ಹಾಡುಗಾರಿಕೆ ಇರ್ಬೋದು, ಅಥವಾ ಪ್ರೌಢಿಮೆ, ಇದೆಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡಂಥ ಸಂದರ್ಭದಲ್ಲಿ ಒಂದೇ ಹೆಜ್ಜೆ ಗ್ರ್ಯಾಂಡ್ ಫಿನಾಲೆಗೆ. ಹಾಗೆ ಗ್ರ್ಯಾಂಡ್ ಫಿನಾಲೆಗೆ ಹೋಗತಕ್ಕಂಥವರು ತುಂಬ ಅಧ್ಯಯನ ಮಾಡಬೇಕು. ಯಾರು ಇವತ್ತು ಇಲ್ಲಿಗೆ ಮೊಟಕುಗೊಳಿಸ್ತೀರಿ, ನೀವು ಕೂಡ ತುಂಬ ಅಧ್ಯಯನವನ್ನು ಮಾಡಬೇಕು. ಯಾಕೆಂದರೆ ಇದು ದೊಡ್ಡ ವೇದಿಕೆಯನ್ನು ಕೊಡಲಾಗಿದೆ. ಪ್ರಸ್ತುತ ಈಗ ನಾವು ನೋಡ್ತೇವೆ, ನೀವೇನಾದ್ರು ಒಂದು ಕಾರ್ಯಕ್ರಮ ಕೊಡಬೇಕು ಅಥವಾ ಬೇರೆ ಅಂದರೆ ನೀವು ಹಿಂದೆ ಏನು ಮಾಡಿದಿರಿ ಕೇಳ್ತಾರೆ. ಹಾಗಾಗಿ ಈ ವಿಡಿಯೋಗಳು ನಿಮ್ಮ ಜೀವನಕ್ಕೆ ಒಂದು ಅಡಿಪಾಯವನ್ನು ಹಾಕಿಕೊಡ್ತದೆ. ಹಾಗಾಗಿ ಪಾಸಿಟಿವ್ ಆರ್ ನೆಗೆಟಿವ್ ಏನೇ ಬಂದರೂ ಕೂಡ ಪ್ರೀತಿಯಿಂದ ಸ್ವೀಕಾರ ಮಾಡಿ ಅಂತ ಹೇಳ್ತೇನೆ. ಎಲ್ರಿಗೂ ಶುಭವಾಗ್ತದೆ. ಧನ್ಯವಾದಗಳು ಯಶವಂತ್ ಸರ್. ಹಿಂದಿನ ಎಲ್ಲಾ ಸಂಚಿಕೆಗಳಲ್ಲಿ ಸೆಮಿಫೈನಲ್ ಸ್ಪರ್ಧೆ ನಡೆದಿತ್ತು. ನೀವೆಲ್ಲರೂ ಅದರಲ್ಲಿ ಭಾಗಿಯಾಗಿದ್ದೀರಿ. ಯಾರು ಹೇಗೆ ಹಾಡಿದ್ದೀರಿ ನಿಮಗೂ ಗೊತ್ತು. ಆದ್ರಿಂದ ಇದೀಗ ಫಲಿತಾಂಶ ನೀಡುವ ಸಮಯ. ಅದಕ್ಕಾಗಿ ನಮ್ಮ ಮಹಾಗುರುಗಳಾದ ಯಶವಂತ್ ಸರ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ. ಬಹಳ ಕಠಿಣತೆ ಮತ್ತೆ ಸ್ವಲ್ಪ ಬೇಸರವೂ ಇದೆ. ಯಾಕೆಂತಂದ್ರೆ ಕೆಲವು ಸ್ಪರ್ಧಿಗಳು, ಒಳ್ಳೊಳ್ಳೆ ಸ್ಟ್ರಾಂಗ್ ಸ್ಪರ್ಧಿಗಳು ಬಿಟ್ಟು ಹೋಗ್ತಾರಲ್ಲ ಅಂತ ಒಂದು ಇದಿದೆ. ಏನೇ ಇರಲಿ, ನೋ ಪ್ರಾಬ್ಲಮ್. ಯಾಕೆಂದರೆ ಎಲ್ಲರೂ ನಮ್ಮವರೇ. ಜೊತೆಗೆ ಇವತ್ತು ಬಹಳ ಖುಷಿ ಏನಪ್ಪ ಅಂದರೆ, ನಮ್ಮ ವೈಷ್ಣವಿ ರವಿ ಬಹಳ ಅದ್ಭುತವಾದಂಥ ಗಾಯಕಿ. ಅವರ ಕಂಠಸಿರಿಗೆ ಅನೇಕ ಚಲನಚಿತ್ರ ಗೀತೆಗಳು, ಭಕ್ತಿಗೀತೆಗಳು, ಭಾವಗೀತೆಗಳು, ಆಮೇಲೆ ಅದ್ಭುತವಾಗಿ ಹಾಡತಕ್ಕಂಥವರು. ಜೊತೆಗೆ ಒಳ್ಳೆಯ ಜಡ್ಜ್ಮೆಂಟ್, 100ಕ್ಕೆ 100%. ಬಹಳ ಸರಳವಾಯಿತು ಇವತ್ತು. ಹಾಗಾಗಿ ತೀರ್ಪನ್ನು ನಾನು ಮತ್ತು ಅವರು ಕೊಟ್ಟಂತಹ 2 ಅಂಕಗಳನ್ನು ಆಧರಿಸಿಕೊಂಡು 200ಗೆ 100+100 ಎಷ್ಟು ಅಂಕಗಳು ಬಂತು ಅದನ್ನು ಆಧರಿಸಿಕೊಂಡು ನಿಮಗೆ ತೀರ್ಪನ್ನು ನೀಡ್ತಾ ಇದ್ದೇವೆ. ಒಂದು ನೆನಪಿಟ್ಕೊಳ್ಳಿ ಸ್ಪರ್ಧಿಗಳೇ, ಎಲ್ಲರೂ ಕೂಡ ಇವತ್ತು ಏನು ರಿಸಲ್ಟ್ ಅನೌನ್ಸ್ಮೆಂಟ್ ಆಗ್ತಾ ಇರುವಂಥದ್ದು, ಜಡ್ಜ್ಮೆಂಟ್ ಕೊಡ್ತಾ ಇರತಕ್ಕಂಥದ್ದು, ಮೊದಲಿಗೆ ನೀವು ಆಯ್ಕೆ ಮಾಡಿದಂಥ ಗೀತೆಗಳು, ಅದನ್ನು ತುಂಬ ಕೆಲವರು ಕಠಿಣತೆ ಹೋಗಿದ್ದೀರಿ, ಹಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಕೆಲವರು ಸರಳವಾದ ಗೀತೆ ಇಟ್ಕೊಂಡಿದ್ದೀರಿ, ಅಲ್ಲಿ ನೋಡಿದ್ರೆ ಸ್ಪರ್ಧೆ ತುಂಬ ಕಠಿಣತೆ ಸಾಗಿಬಿಟ್ಟಿದೆ. ಹಾಗಾಗಿ ಯಾವ ಸ್ಪರ್ಧಿ ಒಂದು ಸ್ಟ್ರಾಂಗ್ ಹಾಡಿದರೆ ಅದಕ್ಕೆ ಕಂಪೇರ್ ಆಗ್ತಾ ಹೋಗ್ತದೆ. ಹಾಗಾಗಿ ಇಲ್ಲಿ ಕಡಿಮೆ ಅಂಕಗಳು ಬಂದವರು ಇಲ್ಲಿಗೆ ಸೆಮಿಫೈನಲ್ಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೀರಿ. ಇನ್ನು ಉಳಿದತಕ್ಕಂಥವರು ಗ್ರ್ಯಾಂಡ್ ಫಿನಲ್ ಏನು ಬರ್ತದೆ ಸದ್ಯದಲ್ಲೇ ಅದನ್ನು ಆಧರಿಸಿಕೊಂಡು ನೀವು ಮುಂತಾಯರು ಮಾಡಿಕೊಳ್ಬೇಕು ಅಂತ ಹೇಳುತ್ತಾ ಈಗ ಪ್ರಾರಂಭಿಸ್ತಾ ಇದ್ದೇವೆ. ನಿಮ್ಮ ಸುಂದರವಾದಂತಹ ಮೊಗಕ್ಕೆ ನಲ್ಮೆಯ ಪ್ರೀತಿಯ ಕೃತಜ್ಞತೆಗಳು ನಮ್ಮ ಈರುವರ ಕಡೆಯಿಂದ, ಇಡೀ ಚಾನಲ್ ಕಡೆಯಿಂದ. ವಿಶೇಷವಾಗಿ ನಿಮ್ಮ ಬಗ್ಗೆ ಗೌರವ ಇದೆ. ಆದರೂ ನಾವಾಗಲೇ ನಿಯಮವನ್ನು ಮೀರಲಿಕ್ಕಾಗೋದಿಲ್ಲ, ಇನ್ಕ್ಲೂಡ್ ನನ್ನನ್ನು ಸೇರಿಸಿಕೊಂಡು. ಜೊತೆಗೆ ನಂಬುಗೆಯಿಂದ ನಮಗೆ ಒಂದು ವಿಶೇಷವಾದಂಥ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾವ ಸ್ಪರ್ಧಿಗೂ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಜಜ್ಮೆಂಟನ್ನು ನಿಮಗೆ ಕೊಟ್ಟಿದ್ದೇವೆ. ಹಾಗಾಗಿ ದೇವರು ಮೆಚ್ಚುವಂತಹ ಜಜ್ಮೆಂಟ್ ಇದು. ಹಾಗಾಗಿ ಯಾವುದೇ ರೀತಿಯ ಲೋಪದೋಷಗಳು ಏನೂ ಇಲ್ಲ. ಆದರೆ ನೀವೇನೇ ತಪ್ಪು ಮಾಡಿದ್ರೂ ಅದನ್ನು ತುಲನೆ ಮಾಡಿ ನಿಧಾನವಾಗಿ ಅದಕ್ಕೆ ಒಂದಷ್ಟು ಸ್ಫೂರ್ತಿ ನೀಡುತ್ತಾ ನಾವಿಲ್ಲಿ ರಿಸಲ್ಟನ್ನು ಅನೌನ್ಸ್ ಮಾಡ್ತಾ ಇದ್ದೇವೆ. ನಮಗೆಲ್ಲ ಕೂಡ ಗೊತ್ತಿರುವಂತೆ 12 ಜನ ಸ್ಪರ್ಧಿಗಳು. ಆದರೆ ಒಂದು ಸ್ಪರ್ಧಿ ಅನಾರೋಗ್ಯದ ನಿಮಿತ್ತ ನಮ್ಮ ಸ್ಪರ್ಧೆಯಿಂದ ಮುಂಚಿತವಾಗಿ ಅವರು ನಿರ್ಗಮಿಸಿದ್ದಾರೆ. ಹಾಗಾಗಿ ಉಳಿದಂಥವರು 11 ಜನ. ಈ 11 ಜನರಲ್ಲಿ 5 ಜನ ಎಲಿಮಿನೇಷನ್ ಆಗಲೇಬೇಕು. ನಮ್ಮ ರೂಲ್ಸ್ ಹಾಗೇ ಇದೆ. ಬಟ್ ಆದರೆ 2 ಸ್ಪರ್ಧಿಗಳಲ್ಲಿ ಟೈ ಅಪ್ ಆದುದರಿಂದ ಒಂದನ್ನು ಆ್ಯಡ್ ಮಾಡ್ಕೊಂಡಿದ್ದೇವೆ. 7 ಜನ ಸ್ಪರ್ಧಿಗಳು ಗ್ರ್ಯಾಂಡ್ ಫಿನಾಲಿಗೆ ಹೋಗ್ತಾರೆ. 4 ಜನ ಸ್ಪರ್ಧಿಗಳು ಅವರ ಈ ಸ್ಪರ್ಧೆಯ ಪಯಣಕ್ಕೆ ಪೂರ್ಣ ಚುಕ್ಕಿಯನ್ನು ಇಲ್ಲಿಗೆ ಇಡ್ತಾರೆ. ಭವ್ಯ, ರಿಸಲ್ಟ್ ಏನಾಗ್ತದೆ? ರಿಸಲ್ಟ್ ಎಲ್ಲರೂ ತುಂಬ ಚೆಂದ ಹಾಡಿದ್ದಾರೆ, ಎಲ್ಲರೂ ಟಫ್ ಕಾಂಪಿಟೇಟರ್ ಅಂತ ಈಗ ಫೀಲ್ ಆಗ್ತಿದೆ. ನೀವು ಜಡ್ಜ್ಮೆಂಟ್ ಕೊಟ್ಟ ಮೇಲೇ ಹೇಳ್ಬೇಕಾಗ್ತದೆ. ಖಂಡಿತ. ಥ್ಯಾಂಕ್ ಯು. ಭೂಮಿಕಾ, ಅವ್ರು ಹೇಳ್ದಾಗೆ ಸರ್, ನೀವು ಜಡ್ಜ್ಮೆಂಟ್ ಕೊಟ್ಟ ಮೇಲೇ ಎಲ್ಲ ಗೊತ್ತಾಗುತ್ತೆ ಸರ್. ಮೆಲುನಾ, ಏನಾಗ್ತಿದೆ ಅಂತ ಗೊತ್ತಿಲ್ಲ, ನನ್ನ ಬೆಸ್ಟ್ ಕೊಡಲು ಟ್ರೈ ಮಾಡಿದ್ದೇನೆ, ಮತ್ತೆ ನೋಡಬೇಕು. ಸ್ನೇಹಿತ್, ಎಲ್ಲರೂ 100% ಅವರವರದ್ದು 100% ಕೊಟ್ಟಿದ್ದಾರೆ. ಇನ್ನು ಅದೇ ಡಿಸರ್ವ್ ಆದವರು ಫೈನಲಿಗೆ ಸೆಲೆಕ್ಟ್ ಆಗಲಿ ಅಂತ ಹೇಳ್ತಿದ್ದೇನೆ. ಎಸ್. ಆದಿತ್ಯ, ಎಲ್ಲರೂ ಟಫ್ ಕಾಂಪಿಟೇಷನನ್ನು ಕೊಟ್ಟಿದ್ದಾರೆ. ಸೊ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಯಾರು ಸೆಲೆಕ್ಟ್ ಆಗ್ತಾರೆ ಅಂತ, ಅದು ನೀವೇ ಹೇಳಬೇಕು. ನೆಕ್ಸ್ಟ್ ಕಾರ್ತಿಕ್.
ಈ ಸುತ್ತು ತುಂಬ ಟಫ್ ಇತ್ತು. ಸೆಮಿಫೈನಲ್ ಸುತ್ತು ಒಬ್ಬರಿಗಿಂತ ಒಬ್ಬರು ತುಂಬ ಚೆಂದ ಆಡಿದ್ದಾರೆ. ಯಾರು ಡಿಸರ್ವಿಂಗ್ ಯಾರಿದ್ದಾರೆ ಅವರೇ ಹೋಗಲಿ ಫೈನಲ್ಗೆ. ಅದೇ ನನ್ನ ಆಸೆ ಸರ್. ಓಕೆ ಮಧುರ, ಟೈಮ್ ಯಾರ ಜೊತೆ ಸಾಥ್ ಕೊಡ್ತು ಮತ್ತು ಎಕ್ಸಿಕ್ಯೂಷನ್ ಆ ಟೈಮ್ ಜೊತೆ ಮೀಟ್ ಯಾರ್ದಾಯ್ತು ಅವರೇ ಫೈನಲ್ ಇರ್ತಾರೆ. ಗುಡ್. ಮೋಹಿತ್, ಒಬ್ಬರಕ್ಕಿಂತ ಒಬ್ಬರು ಅವರಕ್ಕಿಂತ ಇನ್ನೊಬ್ಬರು ಚೆಂದ ಮಾಡಿ ಹಾಡಿದ್ದರು. ಸೊ ಜಡ್ಜ್ಮೆಂಟ್ ಕೊಡೋದು ಎಷ್ಟು ಕಷ್ಟ ಅಂತ ಇವತ್ತು ನಂಗೆ ಗೊತ್ತಾಯಿತು. ಸೊ ನೀವೇ ಹೇಳಬೇಕು ಸರ್. ಯಶಸ್, ಪಾಸಿಟಿವ್ ಆರ್ ನೆಗೆಟಿವ್? ಯಶಸ್, ಆಯ್ಕೆ ಆಗ್ತೀರಾ ಇಲ್ವೋ? ನಂದು ಗೊತ್ತಿಲ್ಲ ಸರ್, ಆದರೆ ಆಯ್ಕೆ ಆಗೋರು ಎಲ್ಲ ಡಿಸರ್ವಿಂಗ್ ಆಗಿರ್ತಾರೆ. ಯಾಕಂದರೆ ಇವತ್ತು ಹಾಡಿದವರೆಲ್ಲ ಟಫ್ ಕಾಂಪಿಟೇಟರ್ಸ್ ಆಗಿದ್ರು ಆದ ಕಾರಣ. ಓಕೆ, ಥ್ಯಾಂಕ್ ಯು. ಐಶ್ವರ್ಯ ಸರ್, ಒಬ್ರಕ್ಕಿಂತ ಒಬ್ರು ತುಂಬ ಚಂದ ಹಾಡಿದ್ರು. ಸೊ ಡಿಸರ್ವ್ ಆದವರು ಫೈನಲಿಗೆ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಮಮತಾ. ಎಲ್ಲರೂ ಒಬ್ರಿಗಿಂತ ಒಬ್ಬರು ಚಂದ ಹಾಡಿದ್ದಾರೆ. ನನ್ನ ಅನಿಸಿಕೆ ಅಂದರೆ ನನ್ನ ಸಿಂಗಿಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ರಿಸಲ್ಟ್ ಹೇಗೆ ಬಂದರೂ ನಾನು ಅದನ್ನು ಸ್ವೀಕರಿಸಲಿಕ್ಕೆ ರೆಡಿ ಇದ್ದೇನೆ. ಈಗ 11 ಜನರಲ್ಲಿ ಟಾಪ್ 2 100 ಅಂಕಗಳು ನಾನು, 100 ಅಂಕಗಳು ವೈಷ್ಣವಿಯರು. ಈರ್ವರು ಹಾಕಿದಂತಹ ಅಂಕಗಳನ್ನು ಒಟ್ಟು ಮಾಡಿ ಟಾಪರ್ ಯಾರು? 2 ಜನ ಸ್ಪರ್ಧಿಗಳು. ಯಾರಿಗಾರು ಗೆಸ್ಸಿದೆಯಾ ಟಾಪರ್ ಯಾರು ಅಂತ? ಮೋಹಿತ್, ಭವ್ಯಶ್ರೀ. ನೆಕ್ಸ್ಟ್ ಸ್ನೇಹಿತ್. ಮೆಲೋನಾ ಹಾಗೂ ಮೋಹಿತ್. ಓಕೆ, ಲಾಸ್ಟ್ ಚಾನ್ಸ್. ಯಾರು ಹೇಳ್ತೀರಿ? ಟಕ್ ಹೇಳಿಬಿಡಿ. ಭವ್ಯಕ್ಕ ಮತ್ತು ಮೋಹಿತ್. ಎಲ್ಲ ಪ್ರೀತಿಯ ಸ್ನೇಹಿತರೆ, ಎಲ್ಲ ಅಂಶಗಳನ್ನು ಒಟ್ಟುಗೂಡಿಸಿ ಅತಿ ಹೆಚ್ಚು ಎಲ್ಲ ಆ್ಯಂಗಲಲ್ಲೂ ಕೂಡ ಬರೀ ಹಾಡುಗಾರಿಕೆಯಲ್ಲ, ನಾನು ಏನೆಲ್ಲ ಹೇಳಿದ್ದೇನೆ ಅಷ್ಟನ್ನು ಕೂಡ ಒಟ್ಟು ಮಾಡಿ ಒಂದು ಪ್ರಬುದ್ಧವಾಗಿ ತನ್ನ ಹಾಡುಗಾರಿಕೆಯನ್ನು ಅಗ್ರ ಪಂಕ್ತಿಯಲ್ಲಿ 2 ಸ್ಥಾನವನ್ನು ಅಲಂಕರಿಸಿದಂಥವರು ಮೊದಲು 200 ಅಂಕಗಳಿಗೆ 186 ಅಂಕಗಳೊಂದಿಗೆ ಇವತ್ತಿನ ಸ್ಪರ್ಧೆಗೆ ಮಾತ್ರ ಓಕೆ ಅತಿ ಹೆಚ್ಚು ಅಂಕ ಪಡೆದಂಥವರು 186 ಅಂಕಗಳಿಂದ ಮಧುರ ಶೆಣೈ. ಅಭಿನಂದನೆಗಳು ಮಧುರ ಶೆಣೈ. ಹಾಗೆ 2ನೇ ಸ್ಥಾನವನ್ನು ಅಲಂಕರಿಸಿದಂಥವರು ಸ್ನೇಹಿತ್ ಸುರೇಂದ್ರನ್. ಕಂಗ್ರ್ಯಾಚುಲೇಷನ್. ಇರುವರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳು. ಇದೀಗ ಐಶ್ವರ್ಯ, ಭೂಮಿಕಾ, ಮೆಲೋನಾ, ಭವ್ಯಶ್ರೀ 4 ಜನರು ಕೂಡ ಬನ್ನಿ. ಈ 4ರಲ್ಲಿ ಈರ್ವರು ಎಲಿಮಿನೇಟ್ ಆಗೇ ಆಗ್ತಾರೆ. 2 ಜನ ಗ್ರ್ಯಾಂಡ್ ಫಿನಾಲಿಗೆ ಎಂಟ್ರಿ ಕೊಡ್ತಾರೆ. ಮೆಲೋನಾ ಗೊತ್ತಿಲ್ಲ ಸರ್. 50 ಇಲ್ಲ ಎಸ್ ಆರ್ ನೋ. ಹೋಗ್ತೇನೆ, ವಾಪಸ್ ಇಲ್ಲ, ಮನೆಗೆ ಹೋಗ್ತೇನೆ. ನಿಮ್ಗೆ ಯಾವ್ದು ಇಷ್ಟ? ಗ್ರ್ಯಾಂಡ್ ಫಿನಾಲ್ ಹೋಗಬೇಕಾ ಅಥವಾ ಸೀದಾ ಮನೆಗೆ ಹೋಗ್ಲಿಕ್ಕೆ ಬೇಕು? ಅಂದ್ರೆ ಅಷ್ಟು ಎಕ್ಸ್ಪೆಕ್ಟೇಷನ್ ಇಲ್ಲ. ಇಲ್ಲಿಗೆ ಮನೆಗ ಅಥವಾ ಗ್ರ್ಯಾಂಡ್ ಫಿನಾಲೆಗ? ಯಾವ್ದಾದ್ರು ಒಂದು ಹೇಳ್ಬೇಕು ಮರಿ. ಮನೆಗಾದ್ರೆ ಜೈ ಸರ್, ಮನೆಗಾದ್ರೆ ರೆಡಿ ಉಂಟು ಇಕೊಳ್ಳಿ, ಟಕ್ಕ ಕೊಟ್ಟು ಬಿಡ್ತಾನೆ. ಮನೆಗೆ ಹೋಗ್ಲಿಕ್ಕೆ ರೆಡಿ ಇಲ್ಲ. ಹಾಗಾದ್ರೆ ಗ್ರ್ಯಾಂಡ್ ಫಿನಾಲ್ ಹೋಗ್ಬೇಕು ಅಂತಿದ್ದೀರಿ? ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಭೂಮಿಕಾ. ಗ್ರ್ಯಾಂಡ್ ಫಿನಾಲೆ ಹೋಗ್ಬೇಕಂತ ಆಸೆ ಉಂಟು ಸರ್. ಗುಡ್, ವೆರಿ ಗುಡ್. ಐಶ್ವರ್ಯ. ಗ್ರ್ಯಾಂಡ್ ಫಿನಾಲೆಗೆ ಹೋಗ್ಬೇಕಂತ ಆಸೆ ಇದೆ ಸರ್, ಬಟ್ ರಿಸಲ್ಟ್ ಹೇಗೆ ಬರ್ತದೆ ಅದನ್ನ ಪಾಸಿಟಿವ್ ಆಗಿ ತಗೊಳ್ತೇನೆ. ಓಕೆ, ಭವ್ಯಶ್ರೀ. ಗ್ರ್ಯಾಂಡ್ ಫಿನಾಲೆಗೆ ಹೋಗ್ಬೇಕು ಸರ್. ಮನೆಗೆ ಹೋದ್ರೆ ಹೋಗುದು ಸರ್, ಪಾಸಿಟಿವ್ ಆಗಿ ತಗೊಂಡು. ಓಕೆ, ನೈಸ್. ಈಗ ಭವ್ಯಶ್ರೀ, ಕಂಗ್ರ್ಯಾಚುಲೇಷನ್ಸ್. ನೇರವಾಗಿ ನೀವು ಗ್ರ್ಯಾಂಡ್ ಫಿನಾಲ್ಗೆ ಆಯ್ಕೆಯಾಗಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗುಡ್. ಇನ್ನು 3 ಜನ ಇದ್ದೀರಿ. ನಿಮ್ಮ ಹಾಡುಗಾರಿಕೆ ನಿಮಗೆ ಗೊತ್ತಿದೆ ಹೇಗಾಗಿದೆ ಅಂತ, ಬಟ್ ನಮ್ಮ ರಿಸಲ್ಟು ಕೂಡ ಬಹಳ ಪಾರದರ್ಶಕವಾಗಿದೆ. ಇದರಲ್ಲಿ ಮೆಲೋನನ್ನು ಸ್ವಲ್ಪ ಹೊತ್ತು ಹಾಗೆ ನಿಲ್ಲಿಸಿರ್ತೇನೆ, ರಿಸಲ್ಟ್ ಏನಾಗ್ತದೆ ನೋಡೋಣ. ಐಶ್ವರ್ಯ ಮತ್ತು ಭೂಮಿಕಾ ಹೆಗಡೆ ಇರುವರು ಕೂಡ ಈ ಸೆಮಿಫೈನಲ್ ಹಂತಕ್ಕೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೀರಿ. ಅಭಿನಂದನೆಗಳು. ಏನೇ ಇರಲಿ, ಆದರೆ ಇಲ್ಲಿವರೆಗೆ ನಿಮ್ಮ ಜರ್ನಿ ಬಹಳ ಅದ್ಭುತವಾಗಿತ್ತು. ಆದರೆ ನಮ್ಮ ನಿಯಮದ ಪ್ರಕಾರವಾಗಿ ನಾವು ಏನು ಹಿಂದೆ ಹೇಳಿದಾಗ 6 ಜನ ಆಯ್ಕೆ ಬೇಕಾಗಿತ್ತು, ಅದರ ಒಬ್ಬರು ಟೈಅಪ್ ಆದದರಿಂದ 7 ಜನವನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಭೂಮಿಕಾ ಹೆಗಡೆ ಹಾಗೂ ಐಶ್ವರ್ಯ ಇರುವರಿಗೂ ಕೂಡ ಮುಂದಿನ ಪಯಣ ಚೆನ್ನಾಗಿರಲಿ ಅಂತ ನಿಮಗೆ ಅಭಿನಂದನೆಯನ್ನು
ಸಲ್ಲಿಸ್ತೇನೆ. ಹಾಗಾಗಿ ನೀವಿರುವರು ಕೂಡ ಇನ್ನೂ ಚೂರು ಅಧ್ಯಯನ ಮಾಡಿ ಬರಬೇಕು, ನಮ್ಮ ಕುಟುಂಬದ ಜೊತೆಗೆ ಸದಾ ಇರಬೇಕು ಅಂದ್ಕೊಂಡು ಹಾರೈಸ್ತೇನೆ. ನೇರವಾಗಿ ನೀವು ನಮ್ಮ ಸ್ಟುಡಿಯೋದ ಒಳಗೆ ಬನ್ನಿ. ಸೆಮಿಫೈನಲ್ ತನಕ ಬಹಳ ಅದ್ಭುತವಾದ ಹೋರಾಟವನ್ನು ನೀಡಿದ್ದೀರಿ, ಬಹಳ ಚೆನ್ನಾಗಿ ಸ್ಪರ್ಧೆಯನ್ನು ಕೂಡ ನೀಡಿದ್ದೀರಿ. ಬಹುಶಃ ಇವತ್ತು ನಿಮ್ಮ ದಿನ ಆಗಿರಲಿಲ್ಲ, ಆದರೆ ನಿಮ್ಮ ಸಂಗೀತ ಜೀವನದಲ್ಲಿ ಎಲ್ಲ ಯಶಸ್ಸನ್ನೇ ನಿಮಗೆ ಕೋರ್ತಾ ಇದ್ದೇವೆ. ಅಭಿನಂದನೆಗಳು. ತುಂಬ ಅದ್ಭುತ ಹಾಡುವಂಥ ಗಾಯಕಿ. ಬಟ್ ನೀವು ಹೇಳಿದ್ರಲ್ಲ, ಇವತ್ತಿನ ದಿನ ಅವರಿಗೆ ಸಾಥನ್ನು ಕೊಡಲಿಲ್ಲ ಕಂಠ, ಏಕೆಂದರೆ ಬಹಳ ಕಠಿಣವಾಗಿ ಸಾಕ್ತಾ ಇತ್ತು. ಹಾಗಾಗಿ ನಾವು ಸಂಗೀತದ ಅಂಶಗಳನ್ನು ಪರಿಗಣಿಸಿ ನೋಡಿದಾಗ ಒಂದಷ್ಟು ಚೂರು ಸ್ವಲ್ಪ ಆಚೀಚೆ ಮಾರ್ಕ್ ಅಂಕಗಳು ಕಡಿಮೆ ಬಂದದ್ದರಿಂದ ಇವತ್ತು ಪಾಪ ಇಲ್ಲಿ ನಿಂತಿದ್ದಾರೆ ಸೆಮಿಫೈನಲಲ್ಲಿ. ಹಾಗಾಗಿ ಅವರು ತುಂಬ ಚೆನ್ನಾಗಿ ಒಳ್ಳೆ ಹೆಸರು ಮಾಡಿದ್ದಾರೆ, ಒಳ್ಳೆ ವ್ಯೂಸ್ ಇದೆ, ತುಂಬ ನಿರೀಕ್ಷೆ ಇದ್ದ ಗಾಯಕಿ ಕೂಡ. ಖಂಡಿತವಾಗಿ ಸರ್. ಆದರೆ ಅವರ ಪಯಣ ಚೆನ್ನಾಗಿರಲಿ ಸರ್. ಆಲ್ ದ ಬೆಸ್ಟ್. ಈ ಒಂದು ಆದರೆ ಒಂದು ಮಾತು ಸರ್, ಈ ಒಂದು ಅವರಿಗೆ ಸ್ವಲ್ಪ ಆಕ್ಸಿಡೆಂಟ್ ಆದ ನಂತರ ತುಂಬ ಸಮಸ್ಯೆ ಇದೆ ಹಲ್ಲಿದು. ಅದರ ನಡುವೆಯೂ ಕೂಡ ಎಲ್ಲ ಒಂದು ಸುತ್ತುಗಳಲ್ಲೂ ಬಂದು ಬಹಳ ಅದ್ಭುತವಾದ ಸ್ಪರ್ಧೆಯನ್ನು ನೀಡಿದ್ದಾರೆ. ತನ್ನ ಸರ್ಜರಿಯನ್ನು ಕೂಡ ಮುಂದೂಡಿದ್ದಾರೆ. ನಿಮಗೆ ಮುಂದಿನ ಜೀವನದಲ್ಲಿ ಶುಭವಾಗಲಿ. ಹಾಗೆ ಭೂಮಿಕಾ ಹೆಗಡೆ ಸರ್, ಭೂಮಿಕಾ ಬಗ್ಗೆ ನಿಮ್ಮ ಒಂದೆರಡು ಅನಿಸಿಕೆ. ಸರ್, ಭೂಮಿಕಾ ಬಗ್ಗೆ ನಂಗೆ ತುಂಬ ಹೋಪ್ಸ್ ಇತ್ತು ಸರ್ ಆ್ಯಕ್ಚುಲಿ. ಬಟ್ ಪಾಪ ಇವತ್ತು ಅವರಿಗೆ ಅನಾರೋಗ್ಯ ಆಗಿ ಆ ಗಂಟಲು ಕೈ ಕೊಟ್ಟಿದೆ. ಆದರೂ ಕೂಡ ತುಂಬ ಎಫರ್ಟ್ ಹಾಕಿದ್ರು ಅವರು. ಬಟ್ ಬೇರೆ ಸ್ಪರ್ಧಿಗಳ ಹಾಡುಗಾರಿಕೆ ತುಂಬ ಪ್ರಬುದ್ಧ ಇದ್ದುದರಿಂದ ಇವರು ಸ್ವಲ್ಪ ಕೆಳಗೆ ಬಂದರು. ಆದರೆ ಅದ್ಭುತ ಗಾಯಕಿ, ಅದರ ಎರಡು ಮಾತಿಲ್ಲ. ಭೂಮಿಕಾ ಇನ್ನೂ ಅಧ್ಯಯನವನ್ನು ಮಾಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಯಾವುದೇ ಶೋಸ್ ಅಥವಾ ಈ ರೀತಿ ರಿಯಲ್ ಶೋಗಳಿದ್ದಾಗ ಮೊದಲು ಗಂಟಲನ್ನು ಅಥವಾ ನಮ್ಮ ಸ್ವಾಸ್ಥ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು. ಓಕೆ, ಅದ್ಭುತ ಗಾಯಕಿ. ನಾವು ಕೂಡ ಅನ್ಕೊಂಡಿದ್ದೆವು ಫೈನಲಿಗೆ ಬರ್ತಾಳಂತ. ಇವತ್ತು ಅವಳು ಇಲ್ಲಿ ಶ್ವಾಸ ತೆಗೆಯುವಾಗಲೇ ಶಬ್ದ ಇಲ್ಲಿ ಬರ್ತದೆ, ಗರ ಆಗ್ತದೆ. ಅಲ್ಲ, ಬಹಳ ಬೇಸರ, ಎದೆಯಲ್ಲೆಲ್ಲ ಕಫ ಕಟ್ಟಿದೆ ಬಹುಶಃ. ಆದ್ರೂ ಕೂಡ ಒಳ್ಳೆ ಸ್ಪರ್ಧೆ ನೀಡಿದ್ದೀರಿ. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ. ಆಲ್ ದಿ ಬೆಸ್ಟ್. ನೆಕ್ಸ್ಟು ಆದಿತ್ಯ ಹೆಗಡೆ, ಆಮೇಲೆ ಮೋಹಿತ್ ಭಟ್. ಮುಂದೆ ಬನ್ನಿ. ಮೋಹಿತ್, ನಮಸ್ತೆ ಸರ್. ಮುಂದೆ ಹೋಗ್ತೀರಾ, ಹಿಂದೆ ಬರ್ತೀರಾ? ಮುಂದೆ ಹೋಗ್ಬೇಕು ಸರ್. ಹಿಂದೆ ಬಂದರೆ ಸೀಸನ್ 2ಗೆ ಇನ್ನೊಂದ್ಸಲ ಪ್ರಯತ್ನ ಮಾಡ್ತೀನಿ. ವೆರಿ ನೈಸ್, ಗುಡ್. ಮುಂದೆ ಹೋದರೆ ಫೈನಲಿಗೆ ತಯಾರಿ ಮಾಡಿ ಎಲ್ಲ ಸ್ಪರ್ಧಿಗಳಿಗೆ ಟಫ್ ಕಾಂಪಿಟೇಷನ್ ಕೊಡ್ತೇನೆ. ಅಲ್ಲ, ಸೀಸನ್ 2 ಅಲ್ಲಿ ಬರೋದಿಲ್ಲಲ್ಲ ಮತ್ತೆ? ಅಡ್ಡಿಲ್ಲ, ಅದಕ್ಕಿಂತ ಫೈನಲ್ ಹೋಗೋದೇ ಒಳ್ಳೇದು. ಎರಡೂ ನೀವೇ ಹೇಳ್ತಾ ಇದ್ದೀರಿ. ಇಲ್ಲ, ಇದು ಚಾನ್ಸ್ ಮಿಸ್ ಆಗ್ತದಲ್ಲ. ಅಡ್ಡಿಲ್ಲ, ಹಂಗಾರೆ ಹೋಗ್ಲೇಬೇಕಾ? ಹೋಗ್ಲೇಬೇಕು. ಗುಡ್, ವೆರಿ ಗುಡ್. ಆದಿತ್ಯ? ಹೋಗ್ಬೇಕಂತ ಉಂಟು, ಅಂದರೆ ತುಂಬ ಟಫ್ ಕಾಂಪಿಟೇಷನ್ ಇತ್ತು. ಸೊ ಅದು ನೀವೇ ಹೇಳಬೇಕು ಯಾರು ಹೋಗ್ತಾರಂತ. ಆದಿತ್ಯ, ನಿಮ್ಮ ಬಗ್ಗೆ ಹೇಳೋದಾದರೆ, ನೀವು ಮನೋಧರ್ಮ ಪರ್ಫಾರ್ಮ್ ಮಾಡಿದ್ರಲ್ವಾ, ಅದು ಈಗಲೂ ಕೂಡ ನಮ್ಮ ಕಣ್ಣು ಮುಂದೆ ಬಂದ ಹಾಗೆ ಉಂಟು. ಅದ್ಭುತವಾದಂತಹ ಪರ್ಫಾರ್ಮ್. ಬಟ್ ಒಂದೇ ಜಾನರ್ಲಿ ನೀವು ಸ್ಟಿಲ್ ಆಗಿದ್ರಿ, ಬಟ್ ಕಲಿತಾ ಇದ್ರಿ ಇನ್ನೂ ಕೂಡ ಬೇಕು ಅಂದ್ಕೊಂಡು. ಇರಲಿ, ಮುಂದೆ ಹೋಗ್ತೀರಿ ಅಥವಾ ಹಿಂದೆ ಬರ್ತೀರಿ? ಮುಂದೆ ಹೋಗಲೇಬೇಕು ಅಂತ ಯೋಚನೆ. ಹಿಂದೆ ಬಂದರೆ ಅಂದರೆ ನನ್ನ ಪ್ರಾಕ್ಟೀಸ್ ನಾನು ಸರಿಯಾಗಿ ಮಾಡ್ತೇನೆ. ಇನ್ನು ವೆರಿ ಗುಡ್. ಮೆಲೋನಾ, ಮತ್ತೆ ನಿಮ್ಮ ಹತ್ರ ಬಂದು ಮುಂದೆ ಹೋಗಲೇಬೇಕಾ, ಹಿಂದೆ ಹೋಗೋದಾ? ಹಿಂದೆ ಒಮ್ಮೆ ಕೇಳಿದೆ, ಮತ್ತೊಮ್ಮೆ ಕೇಳ್ತಾ ಇದ್ದೇನೆ. ಮುಂದೆ ಹೋಗಲಿಕ್ಕೆ ಬೇಕು. ಓಕೆ, ಇದೀಗ ನೇರವಾಗಿ ಗ್ರ್ಯಾಂಡ್ ಫಿನಾಲಿಗೆ ಮುಂದೆ ಹೋಗ್ತಾ ಇರೋಂಥವರು. ಮತ್ತೇನು ವಿಶೇಷತೆ ಇಲ್ಲ. ನಾವಾಗ ಹೇಳಿದಾಗೆ ಎಲ್ಲ ಗೀತೆಗಳ ಮೇಲೆ ಡಿಪೆಂಡ್ ಆಗಿಬಿಟ್ಟಿದೆ. ಮೊದಲಾಗಿ ಗ್ರ್ಯಾಂಡ್ ಫಿನಾಲಿಗೆ ಆಯ್ಕೆಯಾದವರು ಮೋಹಿತ್ ಭಟ್. ಹಾಗೆ ಒಂದಷ್ಟು ಸಂಗೀತದ ಅಂಶಗಳನ್ನು ಆಧರಿಸಿದಾಗ, ಆಯ್ಕೆ ಗೀತೆಗಳನ್ನು ಆಧರಿಸಿದಾಗ ಸ್ವಲ್ಪ ಅಂಕಗಳು ಕಡಿಮೆ ಆಯಿತು ಆದಿತ್ಯ ನಿಮಗೆ. ಇಲ್ಲಿಗೆ ಈ ಸ್ಪರ್ಧೆಯ ಒಂದು ಹಂತ ನಿಮ್ಮದು ಪೂರ್ಣ ವಿರಾಮಕ್ಕೆ ಬಿದ್ದಿದೆ. ಆದರೆ ಚಿಂತೆ ಮಾಡಲಿಕ್ಕಿಲ್ಲ, ಸೀಸನ್ 2 ಡೈರೆಕ್ಟ್ ಆಯ್ಕೆ ಆಗಿರ್ತೀರಿ. ಅದಕ್ಕೆ ಅಭಿನಂದನೆಗಳು ಆದಿತ್ಯ. ಏಕೆಂದರೆ ಬಹಳ ನಗುಮಗದ ಸಜ್ಜನ ಬಂಧು ನೀವು. ಏಕೆಂದರೆ ಬಹಳಷ್ಟು ತಾಳ್ಮೆ ಇದೆ, ಜೊತೆಗೆ ಅಚೀವ್ಮೆಂಟ್ ಮಾಡಬೇಕು ಅಂತ ಹೊಸ ಕನಸಿದೆ. ಆದರೆ ಇವತ್ತಿನ ದಿನ ನಿಮಗೆ ಸ್ಪಂದಿಸಲಿಲ್ಲ ಅಂತ ಅನಿಸಿತ್ತು ನನಗೆ. ಆಲ್ ದ ಬೆಸ್ಟ್ ನಿಮಗೆ.
ಹಾಗೆ ಮೆಲೋನ ಇನ್ನೂ ನಿಂತಲ್ಲೇ ನಿಂತಿರ್ತಾರೆ, ಏನಾಗ್ತಾಯಿರೋ ನೋಡುವ. ಓಕೆ ಓಕೆ, ಥ್ಯಾಂಕ್ ಯು. ಆದಿತ್ಯರವರು ದಯವಿಟ್ಟು ಬರಬೇಕು. ಸರ್, ಆದಿತ್ಯ ಬಗ್ಗೆ ನಿಮ್ಮ ಲಾಸ್ಟ್ ನೋಟ್. ಸರ್ ಏನಿಲ್ಲ ಸರ್, ಅದ್ಭುತ ಗಾಯಕ. ನಮ್ಮ ಈ ಒಂದು ರಿಯಾಲಿಟಿ ಶೋನಿಂದ ಅವ್ರಿಗೆ ಒಳ್ಳೆ ಭವಿಷ್ಯವಿದೆ. ನಾನು ಆಗಲೇ ಹೇಳಿದ್ನಲ್ಲ ಸರ್, ಅವರು ಮನೋಧರ್ಮದಲ್ಲಿ ಅದೇನು ಅಚೀವ್ಮೆಂಟ್ ಮಾಡೋದು ನಿಜವಲ್ಲ, ಗ್ರೇಟ್, ರಿಯಲಿ ಗ್ರೇಟ್. ಹಾಗಾಗಿ ಇವತ್ತಿನ ಏನು ನಾವು ಅಂಶಗಳನ್ನು ಪರಿಗಣನೆ ಮಾಡುವಾಗ ಸ್ವಲ್ಪ ಹಿಂದೆ ಹೋಗಿದ್ದಾರೆ, ಬಿಟ್ಟರೆ ಅವರಲ್ಲಿ ಆಸೆ ಆಕಾಂಕ್ಷೆಗಳು ಕಮರಲಿಲ್ಲ. ಥ್ಯಾಂಕ್ ಯು ಆದಿತ್ಯ, ಥ್ಯಾಂಕ್ ಯು ಸೊ ಮಚ್. ಖಂಡಿತ. ಆದಿತ್ಯರವರು ಬಹುಶಃ ಬರುವಾಗ ಕೇವಲ ಅರ್ಜಿತ್ ಸಿಂಗ್ ರವರ ಹಾಡುಗಳನ್ನು ಮಾತ್ರ ಹಾಡ್ತೇನೆ ಅಂತ ಬಂದವರು ಇವತ್ತು ಎಲ್ಲ ವಿಧದ ಹಾಡುಗಳನ್ನು ಹಾಡುವವರ ಮಟ್ಟಿಗೆ ಬೆಳೆದಿದ್ದಾರೆ. ನಿಮ್ಮ ಮುಂದಿನ ಜೀವನ ಯಶಸ್ವಿಯಾಗಲಿ. ಆಲ್ ದಿ ಬೆಸ್ಟ್. ಓಕೆ, ಇದೀಗ ಮುಂದಕ್ಕೆ ಕಾರ್ತಿಕ್, ಯಶಸ್ ರಾವ್, ಮಮತಾ, ಬನ್ನಿ ಮುಂದಕ್ಕೆ ಬನ್ನಿ. ಯಶಸ್ ಮುಂದಕ್ಕೆ ಹೋಗ್ಬೇಕಾ ಹಿಂದೆ ಬರಬೇಕಾ? ಹೋಗ್ಬೇಕಂತ ಇಚ್ಛೆ ಉಂಟು ಸರ್. ನೈಸ್, ಗುಡ್. ಮಮತಾ? ನನಗೂ ಕೂಡ ಹೋಗಬೇಕು ಅನ್ನೋ ಇಚ್ಛೆ ಇದೆ, ಏನಾಗುತ್ತೆ ಅಂತ ನೋಡಬೇಕು. ನೆಕ್ಸ್ಟ್ ಕಾರ್ತಿಕ್? ಹೋಗ್ಬೇಕನ್ನೋ ಇಚ್ಛೆ ಇದೆ, ಆದರೆ 3 ಜನ ತುಂಬ ಟಫ್ ಕಾಂಪಿಟೇಷನ್ ಕೊಟ್ಟರು. ಅವ್ರು ಸೆಲೆಕ್ಟ್ ಮಾಡಿರೋ ಹಾಡುಗಳ ಹಬ್ಬ ಈಗೂ ಎದೆ ನಡಗಿಸ್ತಿದೆ. ಇನ್ನು ಅವರು ಚೂಸ್ ಮಾಡಿದ ಸಾಂಗ್ಸ್ ಇಟ್ಸ್ ಓಕೆ. ಯಾರು ಡಿಸರ್ವಿಂಗ್ ಯಾರಿದ್ದಾರೆ ಅವರೇ ಹೋಗಲಿ ಸರ್. ಈಗ ಆಲ್ರೆಡಿ 4 ಜನ ಗ್ರ್ಯಾಂಡ್ ಫಿನಲ್ ಆಯ್ಕೆ ಆಯಿತು. ಇನ್ನು ಇದರಲ್ಲಿ 3 ಜನ ಆಯ್ಕೆ ಆಗಲೇಬೇಕು. ಆದರೆ ನಿಜವಾಗ್ಲೂ 2 ಜನ ಮಾತ್ರ ಆಯ್ಕೆಯಾಗಿ ಇದ್ದದ್ದು, ಆದರೆ 2 ಅಂಕಗಳು ಟೈಅಪ್ ಆಗಿಬಿಟ್ಟಿದೆ. ಓಕೆ, ಆ ಒಂದು ಉದ್ದೇಶದಿಂದ ಮೊದಲಾಗಿ ನೇರವಾಗಿ ಗ್ರ್ಯಾಂಡ್ ಫಿನಾಲೆಗೆ ಆಯ್ಕೆ ಆಗ್ತಾ ಇರತಕ್ಕಂಥವರು ಮೆಲೋನಾ. ಕಂಗ್ರ್ಯಾಚುಲೇಷನ್ ಮೆಲೋನಾ. ಹೇಗನ್ನಿಸ್ತಾ ಇದೆ ಮೆಲೋನಾ? ತುಂಬ ಖುಷಿ ಆಗ್ತಿದೆ. ಓಕೆ, ಈ 3 ಜನರಲ್ಲಿ ಒಬ್ಬರು ಎಲಿಮಿನೇಟ್ ಆಗೇ ಆಗ್ತಾರೆ. ಕಾರ್ತಿಕ್, ಎಲಿಮಿನೇಟ್ ಆಗ್ತೀರಾ ನೀವು? ಗೊತ್ತಿಲ್ಲ ಸರ್, 50-50 ಇದೆ. ಇವತ್ತಿಂದು ನಾನು ಹಾಡಿದ್ದು ನೋಡಿದರೆ 50-50 ಅನ್ಸುತ್ತೆ. ನಿಮ್ಮ ಕಲ್ಪನೆಯಲ್ಲಿ ಯಾರು ಎಲಿಮಿನೇಟ್ ಆಗ್ಬೋದು? ಇರೋದು 3 ಜನ, ಒಬ್ಬರು ಎಲಿಮಿನೇಟ್ ಆಗಲೇಬೇಕು. 2 ಚಂದ ಹಾಡಿದ್ದಾರೆ, 2 ಅಂಕಗಳು ಟೈಪ್ ಆಗಿದೆ. 50-50 ಇದೆ ಸರ್. ನನಗೆ ಇಲ್ಲ ಹೇಳಬೇಕು. ಯಾರು ಎಲಿಮಿನೇಟ್ ಆಗಿ ಹೇಳಿಬಿಡಿ, ಅದೇನು ನೋ ಪ್ರಾಬ್ಲಮ್. ನನಗೆ ಯಾಕೋ ನಾನೇ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಮಮತಾ? ಮೇ ಬಿ ನಾನು ಎಲಿಮಿನೇಟ್ ಆಗ್ತೀನಿನೋ ಅಂತ ಭಯ ಆಗ್ತಾ ಇದೆ. ಯಾಕೆ? ಇಬ್ಬರು ಚಂದ ಹಾಡಿದ್ದಾರೆ, ಏನೋ ಗೊತ್ತಿದೆ ಸರ್, ಭಯ ಆಗ್ತಾ ಇದೆ. ಯಶಸ್? ಅದೇ ಸರ್, ನಾನೇ ಆಗಿರ್ಬೋದಂತ ಆಗ್ತಾ ಉಂಟು. ಯಾಕೋ? ಅದೇ ಇಬ್ಬರು ತುಂಬ ಒಳ್ಳೆಯದಾಗಿ ಹಾಡಿದ್ದಾರೆ ಹಾಗೆ. ಓಕೆ, ನೈಸ್. ಏನಿಲ್ಲ, ತಡ ಮಾಡದೆ ಈ ಸೆಮಿಫೈನಲ್ನಲ್ಲಿ ಪೂರ್ಣ ಚುಕ್ಕಿಯನ್ನು ಇಲ್ಲಿಗೆ ಮುಗಿಸಿ ಸ್ಪರ್ಧೆಗೆ ಮಾತ್ರ, ಆದರೆ ಸಂಗೀತ ಪಯಣಕ್ಕೆ ಶುಭವನ್ನು ಕೋರ್ತೇವೆ. ಹಾಗಾಗಿ ಕಡಿಮೆ ಅಂಕಗಳು ಬಂದದರಿಂದ ಅನಿವಾರ್ಯವಾಗಿ ಇಲ್ಲಿ ಬಿಡಲೇಬೇಕಾಗ್ತದೆ. ಯಶಸ್, ಕಾರ್ತಿಕ್ ಮತ್ತು ಮಮತಾ ಎಲಿಮಿನೇಟ್ ಆಗ್ತಾ ಇರತಕ್ಕಂಥವರು ಯಶಸ್, ಮಮತಾ, ಕಾರ್ತಿಕ್. ಕಾರ್ತಿಕ್, ನೀವು ಈ ಪಯಣಕ್ಕೆ ಪೂರ್ಣ ಚುಕ್ಕಿಯನ್ನು, ಮಮತಾ ನೀವು ಕೂಡ ಅಷ್ಟೇ, ಯಶಸ್ ನೀವು ಕೂಡ ಅಷ್ಟೇ. ಏನನ್ನು? ಪೂರ್ಣ ಚುಕ್ಕಿಯನ್ನು ಇಲ್ಲಿಗೆ ಇಡ್ತಾ ಇರತಕ್ಕಂತಹ ನಮ್ಮ ಹೆಮ್ಮೆಯ ಸ್ಪರ್ಧಿ ಕಾರ್ತಿಕ್ ಅಲ್ಲ, ಮಮತಾ ಹೌದು. ಥ್ಯಾಂಕ್ ಯು ಸೋ ಮಚ್ ಮಮತಾ, ತುಂಬ ಚೆನ್ನಾಗಿ ಹಾಡಿದಿರಿ. ಆದರೆ ಇವತ್ತಿನ ದಿನ ಅದು ನಿಮ್ಮದು ಬ್ಯಾಡ್ ಟೈಮ್ ಆಗಿತ್ತು ಅಂತ ಎಣಿಸ್ಕೊಳ್ತೇನೆ. ಯಾಕೆಂದರೆ ವೆರಿ ಟಫ್ ಕಂಟೆಸ್ಟೆಂಟ್ ನೀವು, ವೆರಿ ಟಫ್. ಏನೇ ಇರಲಿ ಅದನ್ನು ಪಾಸಿಟಿವ್ ತಗೊಳ್ಳಿ ಅಂತ ಹೇಳುತ್ತಾ, ಯಶಸ್ ಹಾಗೂ ಕಾರ್ತಿಕ್ ಇರುವರು ಕೂಡ ಈಕ್ವಲೆಂಟ್ ಆಗಿದೆ ನಿಮ್ಮದು.
ಹಾಗಾಗಿ ಒಂದು ಚಾನ್ಸ್ ಸಿಕ್ಕಿತ್ತು ನಿಮಗೆ. ಓಕೆ, ಅದರ ಅಧ್ಯಯನ ಮಾಡಬೇಕು. ಹೀಗೆ ನಾವು ನೋಡುವಾಗ ಕರೆಕ್ಟ್ ಕೇಳ್ತದೆ, ಬಟ್ ಟೆಕ್ನಿಕಲಿ ತುಂಬ ರಾಂಗ್ ಇದೆ, ಅದನ್ನು ಆಧರಿಸಿಕೊಳ್ಳಿ. ಮೇಯ್ನ್ ಹೇಳೋದೇನೆಂದರೆ ಪರಿಶುದ್ಧವಾದ ಶ್ರುತಿ ಬೇಕು. ಬಟ್ ಇಬ್ಬರು ಕೂಡ ಅದ್ಭುತವಾದಂಥ ಪ್ರತಿಭಾನ್ವಿತರು, ಆದರೆ ಶ್ರುತಿಯ ಬಗ್ಗೆ ಗಮನವನ್ನು ಹರಿಸಬೇಕು. ಯಾವ ಗೀತೆಗಳನ್ನು ಹೇಗೆ ಹಾಡಬೇಕು ಅಂತ ಮೊದಲು ಮನದಟ್ಟು ಮಾಡಿಕೊಳ್ಬೇಕು. ಮಮತಾ, ದಯಮಾಡಿ ಇಲ್ಲಿ ಸ್ಟುಡಿಯೋಕ್ಕೆ ಬನ್ನಿ. ಇನ್ನು ಉಳಿದಂತೆ ಇರುವರು ಕೂಡ ಕೂತ್ಕೊಳ್ಳಿ. ಯಶವಂತ್ ಸರ್, ನಿಮ್ಮ ಕೊನೆಯ ನುಡಿಗಾಗಿ ಮಮತಾ ಬಗ್ಗೆ. ಸರ್, ನಿಜವಾಗ್ಲೂ ತುಂಬ ನೋವಾಗ್ತಾಯಿದೆ ನನಗೆ. ಮಮತಾನನ್ನು ಈ ವೇದಿಕೆಯಲ್ಲಿ ಎಲಿಮಿನೇಟ್ ಆದ ಸ್ಪರ್ಧೆ ಅಂತ ಹೇಳಲಿಕ್ಕೆ ನನಗೆ ನಿಜವಾಗ್ಲೂ ತುಂಬ ದುಃಖ. ಬಟ್ ಇವತ್ತು ಏನು ಮಾಡಿಬಿಟ್ರು ಅಂದರೆ, ಅವರು ಇಷ್ಟು ಟಫ್ ಬರ್ತಾ ಇದೆ, ಕೊನೆಗೆ ಅದು ಸಾಹಿತ್ಯದ ವಿಚಾರವೋ ಏನೋ ಗೊತ್ತಿಲ್ಲ. ಯಾಕೆಂದರೆ ಹಿಂದಿ ಭಾಷೆನ ಆಯ್ಕೆ ಮಾಡ್ಕೊಂಡಿದ್ರು. ಅಲ್ಲಿ ಅದಕ್ಕೆ ಏನು ನ್ಯಾಯ ಬೇಕು, ಒಂದು ಅಟ್ಲೀಸ್ಟ್ ಒಂದು 80% ನ್ಯಾಯ ಒದಗಿಸಿದ್ರು ಅವರು ಗ್ರ್ಯಾಂಡ್ ಫಿನಾಲ್ ಬರ್ತಾಯಿದ್ರು ಸರ್. ಯಾಕೆಂದರೆ ತುಂಬ ಸಾಮರ್ಥ್ಯ ಇರತಕ್ಕಂಥ ಒಂದು ಸ್ಪರ್ಧಿ, ಯಾವ ಗೀತೆಗಳು ಕೊಟ್ಟರು ಕೂಡ ಅದನ್ನು ಅದ್ಭುತ ಹಾಡುವಂತಹ ಹಾಡುಗಾರ್ತಿ. ಬಟ್ ನಿಜವಾಗ್ಲೂ ನಾವಿಬ್ಬರು ಕೂಡ ಆಗಲೇ ಮಾತಾಡ್ಕೊಂಡು ಇಷ್ಟು ಚಂದ ಹಾಡಿ ಕೊನೆಗೆ ಯಾಕೆ ಹೀಗೆ ಮಾಡಿಬಿಟ್ರು ಅಂತ. ಬಟ್ ಅಲ್ಲಿ ನಾವು ಸ್ಪರ್ಧಿಗಳ ಗಾಯನದ ಪರಿಪೂರ್ಣತೆ ನೋಡುವಾಗ ಅನಿವಾರ್ಯವಾಗಿ ನಾವು ಅಂಕಗಳನ್ನು ಹಾಕಿದಾಗ ಅವರು ಬಹಳ ಲೀಸ್ಟಲ್ಲಿ ಬಂದದರಿಂದ ಅವ್ರನ್ನ ಬಿಟ್ಕೊಳ್ಳೇಬೇಕಾಗ್ತದೆ. ನಿಜವಾಗಿ ಹೇಳುತ್ತಾದ್ರೆ ಸರ್, ನಾನು ನನ್ನ ಆತ್ಮೀಯರಲ್ಲಿ ಹೇಳಿದ್ದೆ, ಮಮತಾ ಈ ಸಲ ಫೈನಲ್ ವಿಜೇತರಲ್ಲಿ ಒಂದು ಟಾಪ್ 3 ಬರುವಂಥ ಒಂದು ಸ್ಪರ್ಧೆ ಅಂತ ಎಲ್ಲರ ಹತ್ರ ಹೇಳ್ತಿದ್ದೆ. ಬಹುಶಃ ಇವತ್ತು ಅವರು ಹಾಡನ್ನು ರಾಂಗ್ ಆಗಿ ಆಯ್ಕೆ ಮಾಡ್ಕೊಂಡದ್ದು ಬಹುಶಃ ಹಾಡುವಾಗ ನನ್ನ ಮನಸ್ಸಿಗೂ ಕೂಡ ಬಂತು. ಯಾಕಂದರೆ ಅಷ್ಟೊಂದು ಅದ್ಭುತ ಪ್ರತಿಭೆ ಇರುವವರು ಒಂದು ಸಣ್ಣ ತಪ್ಪು ಮಾಡಿದ್ರು ಏನೋ ಅನ್ನಿಸ್ತು. ಆದರೂ ಕೂಡ ನಿರೀಕ್ಷೆ ಇತ್ತು. ಏನೇ ಆಗಲಿ ಮಮತಾ, ನಿಮಗೆ ಉಜ್ವಲವಾದ ಭವಿಷ್ಯವಿದೆ. ನೀವೊಂದು ಅಪರೂಪದ ಗಾಯಕಿ. ನಿಮ್ಮ ಸ್ವರ ಮಾಧುರ್ಯ ಎಲ್ಲರನ್ನೂ ಸೆಳೆಯುವಂಥದ್ದು. ನಿಮಗೆ ಜೀವನದಲ್ಲಿ ಒಳಿತೇ ಆಗಲಿ ಅಂತ ಹಾರೈಸ್ತಾ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇವೆ. ಆತ್ಮೀಯ ದೈಜಿ ವರ್ಲ್ಡ್ ವೀಕ್ಷಕರೇ, ದೈಜಿ ವರ್ಲ್ಡ್ ಸ್ವರಸಾಗರಕ್ಕೆ ಒಂದು ಅಂತಿಮ ರೂಪ ದೊರೆತಿದೆ. 100 ಮಂದಿ ಸ್ಪರ್ಧಿಗಳ ಮಧ್ಯೆ ಈಗ ಫೈನಲಿಗೆ ತೇರ್ಗಡೆಯಾದ 7 ಮಂದಿ ನಮ್ಮೊಡನೆ ಇದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸ್ಪರ್ಧೆಯಿಂದ ಹಿಮ್ಮುಖವಾದವರು ಕೂಡ ಯಾವುದೇ ಬೇಸರ ಪಟ್ಟುಕೊಳ್ಳೋದು ಬೇಡ. ಯಾಕಂದರೆ ಇವತ್ತಿನ ದಿನ ಅವರದ್ದಾಗಿರಲಿಲ್ಲ ಅಂತ ಊಹಿಸ್ಬೋದು. ಯಾಕಂದರೆ ಎಲ್ಲರೂ ಕೂಡ ಅದ್ಭುತವಾದ ಸ್ಪರ್ಧಿಗಳು. ಇಲ್ಲಿರುವ 7 ಜನ ಸ್ಪರ್ಧಾಳುಗಳಿಗೆ ಪಬ್ಲಿಕ್ ವೋಟಿಂಗನ್ನು ನೀಡ್ತಾ ಇದ್ದೇವೆ. ಪಬ್ಲಿಕ್ ವೋಟಿಂಗ್ ಅಂದರೆ ನಮ್ಮ ತೀರ್ಪುಗಾರರು ಖಂಡಿತವಾಗಿ ವಿಜೇತರನ್ನು ಆರಿಸ್ತಾರೆ. ಆದರೆ ಯಾವಾಗಲೂ ಪಬ್ಲಿಕ್ಕಿಗೆ ಬೇರೆ ಅಭಿಪ್ರಾಯಗಳು ಇರುವ ಸಾಧ್ಯತೆ ಇರ್ತದೆ. ಆದ್ದರಿಂದ ಪಬ್ಲಿಕ್ನಿಂದ ಅತಿ ಹೆಚ್ಚು ವೋಟ್ ಪಡೆದ ಒಬ್ಬರಿಗೆ ನಾವು ಪಬ್ಲಿಕ್ ಚಾಯ್ಸ್ ಅಂತ ಕೂಡ ಬಹುಮಾನ ನೀಡಲಿಕ್ಕಿದ್ದೇವೆ. ಬಹುಶಃ ನಿಮಗೆ ತೀರ್ಪುಗಾರರು ಬಹುಮಾನ ನೀಡಿದರೂ ಕೂಡ ಪಬ್ಲಿಕ್ ಕೂಡ ನೀಡಿದರೂ ನಿಮಗೆ 2 ಬಹುಮಾನ ಸಿಗುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಪಬ್ಲಿಕ್ ವೋಟಿಂಗ್ಗೆ ನಿಮಗೀಗ ನಂಬರನ್ನು ಕೊಡ್ತೇವೆ. ಪಬ್ಲಿಕ್ ವೋಟಿಂಗ್ ಮೂಲಕ ಒಬ್ಬ ವಿಜೇತರನ್ನು ಪಬ್ಲಿಕ್ ಚಾಯ್ಸ್ ಮೂಲಕ ನಾವು ಆಯ್ಕೆ ಮಾಡುವವರಿದ್ದೇವೆ. ದೈಜಿ ವರ್ಲ್ಡ್ ಸ್ವರಸಾಗರದ ಇಂದಿನ ಸಂಚಿಕೆ ಇಲ್ಲಿಗೆ ಮುಗಿಯಿತು. ನಮ್ಮೊಡನೆ ತೀರ್ಪುಗಾರರಾಗಿ ಸಹಕರಿಸಿದ ತೀರ್ಪುಗಾರರಾದ ಯಶವಂತ್ MG ಸರ್ ಹಾಗೂ ಇನ್ನೋರ್ವ ತೀರ್ಪುಗಾರರಾದ ವೈಷ್ಣವಿ ರವಿ ಇವರಿಗೆ ದೈಜಿ ವರ್ಲ್ಡ್ ಸ್ವರಸಾಗರದ ಪರವಾಗಿ ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ದೈಜಿ ವರ್ಲ್ಡ್ ಸ್ವರಸಾಗರದ ಪ್ರಾಯೋಜಕರಾದ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಹಾಗೂ ಸಹ ಪ್ರಾಯೋಜಕರಾದ ಪಿಂಕಿ ಫ್ಯಾಷನ್ಸ್, ಫ್ಯಾಮಿಲಿ ಫ್ಯಾಷನ್ಸ್, ಆಭರಣ ಜ್ಯುವೆಲರ್ಸ್ ಮತ್ತು ರಾಡ್ರಿಗಸ್ ಕ್ಯಾಟರರ್ಸ್ ಇವರಿಗೂ ಕೂಡ ದೈಜಿ ವರ್ಲ್ಡ್ ವತಿಯಿಂದ ಅನಂತ ಧನ್ಯವಾದಗಳು. ಮುಂದೆ ಫೈನಲ್ ಸ್ಪರ್ಧೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಹೃದಯ ಗೀತೆಗೆ ಭೂಮಿಕೆ ದೈಜಿ ವರ್ಲ್ಡ್ ಸ್ವರಸಾಗರ. ಇದು ತಾಳದಲ್ಲಿ ಹಾಡುವ ಸಾಗರ, ಹಳೆಯ ಗುಂಗಿನ ಹೊಸತರ ಹಂದರ.
ಸುಂದರವಾದ ಹೂಗಳು ಅರಳುವುದಕ್ಕೆ ಬೇರು ಶಕ್ತಿಶಾಲಿಯಾಗಿರಬೇಕು. ನನಗೆ ಸೌಂದರ್ಯವೇ ಶಕ್ತಿ. ಯಾವಾಗ ವಿನಮ್ರವಾಗಿರಬೇಕು ಮತ್ತು ಯಾವಾಗ ಕಠೋರವಾಗಿರಬೇಕು ಎಂಬುದು ತಿಳಿದಿರಬೇಕು. ನಾನು ಕಠೋರತೆಯಲ್ಲಿ ಸೌಂದರ್ಯವನ್ನು ಕಂಡುಕೊಳ್ಳುತ್ತೇನೆ. ಜಗತ್ತು ಸಫಲತೆಗೆ ಅಡ್ಡದಾರಿಗಳನ್ನು ಹುಡುಕುತ್ತಾ ಇರಲಿ, ಆದರೆ ನನಗೆ ಪರಿಶ್ರಮದಲ್ಲೇ ಸೌಂದರ್ಯವಿದೆ. ಹಿಂಬಾಲಕರನ್ನು ಹುಡುಕೋ ಈ ಜಗತ್ತಿನಲ್ಲಿ ಸ್ನೇಹಿತರನ್ನು ಗಳಿಸುವುದರಲ್ಲಿ ಸೌಂದರ್ಯವನ್ನು ಕಾಣುತ್ತೇನೆ. ಹಲವು ಆಯ್ಕೆಗಳ ಈ ಜಗತ್ತಿನಲ್ಲಿ ಬದ್ಧತೆಯಲ್ಲಿ ಸೌಂದರ್ಯ ಅಡಗಿದೆ. ಸೌಂದರ್ಯ ನಿಮ್ಮ ವಿಶಿಷ್ಟ ಹೊಳಪಿನಲ್ಲಿ. ದ ಒರಿಜಿನಲ್ ಆಭರಣ್ ನಿಮ್ಮ ಸೌಂದರ್ಯಕ್ಕೆ ವೈಶಿಷ್ಟ್ಯಪೂರ್ಣ ಆಭರಣ. ಒಂದು ಕೊಂಡರೆ ಒಂದು ಉಚಿತವಾಗಿ ನೀಡಿ ಕಳೆದ 21 ವರ್ಷಗಳಿಂದ ಸಂತೃಪ್ತ ಗ್ರಾಹಕರ ಸೇವೆಯಲ್ಲಿರುವ ಉಡುಪಿಯ ಏಕೈಕ ಬಟ್ಟೆ ಮಳಿಗೆ ಫ್ಯಾಮಿಲಿ ಫ್ಯಾಷನ್ಸ್ ಇದೀಗ ವೈವಿಧ್ಯಮಯ ಸಂಗ್ರಹದೊಂದಿಗೆ ಉಡುಪಿಯ ಸರ್ವಿಸ್ ಬಸ್ ನಿಲ್ದಾಣದ ಕ್ಲಾಕ್ ಟವರ್ ಬಳಿಯ ಮಾಂಡವಿ ಕ್ಯಾಪಿಟಲ್ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದೆ. ಇಡೀ ಕುಟುಂಬಕ್ಕೆ ಬೇಕಾದ ವಿವಿಧ ಬಗೆಯ ಉಡುಪುಗಳು ಇಲ್ಲಿ ಲಭ್ಯವಿದೆ. ಫ್ಯಾಮಿಲಿ ಫ್ಯಾಷನ್ಸ್, ಮಾಂಡವಿ ಕ್ಯಾಪಿಟಲ್, ಕ್ಲಾಕ್ ಟವರ್ ಹತ್ತಿರ, ಸರ್ವಿಸ್ ಬಸ್ ನಿಲ್ದಾಣ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು.